ಜ್ಞಾನಾನಂದಮಯಂ ದೇವಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಮುಪಾಸ್ಮಹೇ. ಬ್ರಹ್ಮಸ್ವರೂಪಾ ಪರಮಾ ಜ್ಯೋತಿರೂಪಾ ಸನಾತನೀ ಸರ್ವವಿದ್ಯಾಧಿದೇವೀಯಾ ತಸ್ಯೈ ವಾಚೇ ನಮೋ ನಮಃ. ಅಧಃ ಪೂರ್ಣಂ ಜಗತ್ಪ್ರಾಣಾನ್ ಸಂಸ್ಕೃತಂ ಸಂಸ್ಕೃತಿಂ ಗುರುಂ ಕೃಷಿಕಂ ಸೈನಿಕಂ ಗಾಂಚ ವಂದೇ ಭಾರತಮಾತರಂ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ರಾಮಾಯಣದ ಶ್ರೀರಾಮನ ಚರಿತೆಯ ಮೊದಲ 4 ಕಾಂಡಗಳನ್ನು ಮುಗಿಸಿ 5ನೆಯ ಪಂಚಮಂ ಕಾರ್ಯಸಿದ್ಧಿ. 5 ಅನ್ನೋದು ಯಾವತ್ತೂ ಕೂಡ ಗೆಲುವಿನ ಸಂಕೇತ ಅನ್ನುವಂತೆ ಅದರ ಪ್ರತಿಪಾದ್ಯ ದೇವತೆಯಾದಂತಹ ಸುಂದರನೂ ಅತ್ಯಂತ ವಿಶಿಷ್ಟವಾದ ಭಗವಂತನ ಕಾರ್ಯ ಸಾಧಕ ಅನ್ನುವ ಕಥೆಯನ್ನು ನಿರೂಪಣೆ ನಾವು ಕೇಳ್ತಾ ಇದ್ವಿ. ಹಾಗೆ ಒಂದು ಸಂಗತಿಯನ್ನು ನಿರೂಪಣೆ ಮಾಡುವಾಗ ಸಣ್ಣ ಪುಟ್ಟ ಅನೇಕ ಸೂಕ್ಷ್ಮವಾದಂತಹ ಮನೋಭೂಮಿಕೆಯ ಸಂಗತಿಗಳನ್ನೂ ಕೂಡ ಈ ರಾಮಾಯಣ ಹೇಳ್ತಾ ಹೋಗುತ್ತೆ. ಅದನ್ನು ನಾವು ಹಿಂದೆ ನೋಡಿದ್ವಿ. ಹನುಮಂತ ಹೇಗೆ ಸೀತೆಯನ್ನು ಭೇಟಿಯಾಗುವಾಗ ನೇರ ಹೋಗಿ ಒಂದೇ ಸರ್ತಿ ದುಡುಕ್ಕಂತ ವಿಷಯ ಹೇಳಲಿಲ್ಲ. ಅವಳನ್ನು ಅಬ್ಸರ್ವ್ ಮಾಡಿದ. ಅವಳಿಗೆ ಯಾವುದು ಇಷ್ಟ ಇಲ್ಲ ಇದನ್ನೆಲ್ಲ ಮನಸ್ಸಿನಲ್ಲಿ ತಂದುಕೊಂಡ. ರಾವಣನ ಚರ್ಯೆಯನ್ನು ಗಮನಿಸಿದ. ಈಗ ಅವಳ ಮನಸ್ಥಿತಿ ಹೇಗಿದೆ ಅನ್ನೋದನ್ನು ತಿಳ್ಕೊಂಡ. ನಿಧಾನಕ್ಕೆ ಇಡೀ ರಾಮನ ಚರಿತೆಯನ್ನು ತನ್ನ ಪಾಡಿಗೆ ರಾಮ 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 ಅಂತ ಹೇಳುವಾಗ ತಾನು ಹೊರತಾದ ಮತ್ತೊಬ್ಬ ವ್ಯಕ್ತಿಯ ಬಾಯಲ್ಲಿ ರಾಮ ಅನ್ನುವ ದನಿ ಕೇಳಿ ಅವಳಿಗೆ ನನ್ನನ್ನೇ ಪ್ರತಿಸ್ಪಂದಿಸುವ ಮತ್ತೊಂದು ಜೀವ ಇಲ್ಲೆಲ್ಲೋ ಇದೆ, ಅದು ನನಗೆ ಹತ್ತಿರವಾದದ್ದು. ಯಾವುದೋ ಒಂದು ಪರದೇಶಕ್ಕೆ ಹೋದಾಗ ಅಲ್ಲಿ ಯಾರಾದರೂ ಒಬ್ಬರು ಕನ್ನಡ ಮಾತಾಡೋರು ಕಂಡ್ರೆ ಒಂದು ಜೀವ ಬಂದ ಹಾಗಾಗುತ್ತೆ, ಓಹ್ ನಮ್ಮವರು ಅಂತ. ಹಾಗೆ ರಾಮ ಅನ್ನುವ ಧ್ವನಿಯನ್ನು ಆ ಬದ್ಧ ದ್ವೇಷದಿಂದ ಕಾಡುವಂಥ ಈ ರಕ್ಕಸರ ನಡುವೆ ಒಂದು ಧ್ವನಿ ರಾಮನ ಬಗ್ಗೆ ಅತ್ಯಂತ ಇಂಪಾಗಿ ಮನಸ್ಸಿನ ಎಲ್ಲ ಸಂಗತಿಗಳನ್ನು ಸೂರೆಗೊಳ್ಳುವ ರೀತಿಯಲ್ಲಿ ಆಡ್ತಾ ಇರುವುದನ್ನು ನೋಡಿ ಆಕೆ ಮತ್ತೆ ಮಾತುಕತೆ ಆರಂಭ ಆಯಿತು. ಹನುಮಂತ ಕೆಳಗಿಳಿದು ಸೀತೆಗೆ ಕೈ ಮುಗಿದು, ಇವಳಿಗೆ ಏನೇನು ಸಂಬಂಧ ಅದರ ಬಗ್ಗೆ ಹೆಚ್ಚು ಏನು ಗೊತ್ತಿಲ್ಲ ಅನ್ನುವ ಹಾಗೆ ನೀನು ಯಾರು ಎತ್ತ ಎಲ್ಲ ಮಾತಾಡ್ತಾನೆ. ಸೀತೆ ತನಗಾದ ರಾವಣನಿಂದಾದ ಅನಾಹುತವನ್ನೆಲ್ಲ ಬಿಡಿಸಿ ಹೇಳ್ತಾಳೆ. ಇಷ್ಟಾದ ಮೇಲೆ ಅವನು, ಯಾಕೆಂದರೆ ಸೀತೆ ಅನ್ನೋದು ಕನ್ಫರ್ಮ್ ಆಗಬೇಕಲ್ಲ, ಯಾರ ಹತ್ರನೋ ಎಲ್ಲ ಹೇಳಿದ್ಮೇಲೆ ನೀವು ಸೀತೆ ಅಲ್ವಾ ಅಂತ ಕೇಳುವ ಹಾಗಾಗಬಾರ್ದು. ಮಂಡೋದರಿಯನ್ನು ನೋಡಿ ಸೀತೆ ಅಂತ ಒಂದು ಕ್ಷಣ ಭ್ರಮಿಸಿದ್ದ. ಆಮೇಲೆ ಕೊನೆಗೆ ಅವನಿಗೆ ಯೋಚನೆ ಬಂತು, ಇಂಥ ಒಂದು ಕಷ್ಟದ ಸ್ಥಿತಿಯಲ್ಲಿ ಹಂಸತೂಲಿಕಾ ತಲ್ಪದ ಮೇಲೆ ಮೈಚೆಲ್ಲಿ ಮೈ ಮರೆತು ಮಲಗುವ ಸ್ಥಿತಿ ಅಂತೂ ಸೀತೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದಾಗಿ ಇವಳು ಸೀತೆ ಅಲ್ಲ ಅಂತ ನಿರ್ಧರಿಸಿ ಬಂದ. ಅಂದರೆ ಅವಳಲ್ಲೂ ಅಷ್ಟು ಪಾತಿವ್ರತೆ ಇತ್ತು ಅನ್ನೋದನ್ನು ಆ ಕಥೆ ಹೇಳಲಿಕ್ಕೋಸ್ಕರ. ರಾವಣ ಎಂಥ ಕೆಟ್ಟವನೇ ಇರಲಿ, ಆದರೆ ಅವಳಲ್ಲಿರುವ ಪರಿಶುದ್ಧವಾದ ಭಾವ ಅದು ಸೀತೆಗೆ ಹೋಲ್ತಾ ಇತ್ತು ಅನ್ನುವ ಹಾಗೆ ಅವಳ ಸೌಂದರ್ಯ, ಅವಳಲ್ಲಿರುವ ಲಕ್ಷಣ, ಅವಳಿಗಿರುವ ಆ ಗುಣಧರ್ಮ ಇತ್ಯಾದಿಗಳನ್ನೆಲ್ಲ ಹೇಳಿ ಕೊನೆಗೆ ಅವನು ನಿರ್ಧಾರ ಮಾಡಿ ಇದು ಸೀತೆ ಅಲ್ಲ ಅಂತ ಹುಡುಕಿ ಬಂದಿದ್ದ. ಇಲ್ಲಿ ಸೀತೆಯ ಬಾಯಿಯಿಂದಲೇ ಅನೇಕ ಪರಿಚಯವನ್ನು ತಿಳಿದು ಕೊನೆಗೆ ಸೀತೆಗೆ ರಾಮಲಕ್ಷ್ಮಣರ ಕ್ಷೇಮದ ಸಂಗತಿಯನ್ನು ನಿರೂಪಿಸ್ತಾಳೆ. ಸೀತೆ ಇಷ್ಟೆಲ್ಲ ಪರಸ್ಪರ ಮಾತಾಡಿಕೊಳ್ಳುವಾಗ ಆಕೆಗೆ ನಂಬಿಕೆ ಹುಟ್ಟತ್ತೆ. ಯಾಕೆಂದರೆ ಅವಳಿಗೆ ಗೊತ್ತಿದ್ದ ಕಥೆಯ ನಂತರದ ಕಥೆನೇ ಇವನು ಹೇಳ್ತಾ ಇದ್ದಾನೆ. ಅವಳಿಗೆ ಗೊತ್ತಿದ್ದ ಕತೆ, ಚಿನ್ನದ ಜಿಂಕೆಯನ್ನು ಹುಡುಕಿಕೊಂಡು ರಾಮ ಹೋದ, ಲಕ್ಷ್ಮಣನ ನಾನೇ ಅಟ್ಟಿ ಕಳುಹಿಸಿದೆ, ಅಷ್ಟೊತ್ತಿಗೆ ಇವನೊಬ್ಬ ತಲೆ ಕೆಟ್ಟವ ಬಂದು ಎಳ್ಕೊಂಡು ಬಂದ ಅಂತ ಇಷ್ಟು ಮಾತ್ರ ಗೊತ್ತಿದ್ದದ್ದು. ಅದರ ನಂತರ ಏನಾಯಿತು, ಸೀತೆಯನ್ನು ರಾಮಚಂದ್ರ ಲಕ್ಷ್ಮಣ ಇಬ್ಬರು ಸೇರಿ ಹೇಗೆ ಕಾಡು ಮೇಡುಗಳ ಮೂಲೆಗಳನ್ನು ನಿರಂತರ ನೀವು ನೋಡಿದ್ರಾ ಅಂತ ಮರವನ್ನು, ಬಂಡೆಯನ್ನು, ಕಲ್ಲನ್ನು ಎಲ್ಲವನ್ನು ಕೇಳುವ ಸಂಗತಿಯನ್ನು ಇವನ ಬಾಯಿಯಿಂದ ಕೇಳಿ ಕೊನೆಗೆ ಆ ಸಿದ್ಧತೆಯನ್ನು ನಡೆಸುವುದಕ್ಕೋಸ್ಕರ ನಮ್ಮ ಬಳಿಗೆ ಬಂದು ಸುಗ್ರೀವನ ಜೊತೆಗೆ ನಿಂದು ವಾಲಿಯನ್ನು ಕೊಂದು ಈಗ ವಾಲಿಯ
ನಂತರ ಆಳ್ವಿಕೆಯನ್ನು ನಡೆಸ್ತಾ ಇರುವಂತಹ ಸುಗ್ರೀವ ತನ್ನ ಸೇನೆಯನ್ನು ಜೊತೆಗೂಡಿಸಿಕೊಂಡು 4 ದಿಕ್ಕುಗಳಲ್ಲಿ ಕಳುಹಿಸಿದ್ರಲ್ಲಿ ನಾನು ಒಬ್ಬನಾಗಿ ದಕ್ಷಿಣದ ದಿಕ್ಕಿಗೆ ಇಲ್ಲಿ ತನಕ ಬಂದಿದ್ದೇನೆ ಅಂತ ಹೀಗೆ ಹೇಳಿ, ಅವಳು ನನಗೆ ಇನ್ನೂ ರಾಮಚಂದ್ರನ ಗುಣಗಳನ್ನು ಹೇಳು ಅಂದಾಗ ಅದನ್ನೂ ಅತ್ಯಂತ ವಿಸ್ತಾರವಾಗಿ ನಿರೂಪಣೆ ಮಾಡುತ್ತಾನೆ. ಗುಣಲಕ್ಷಣಗಳನ್ನೆಲ್ಲ ಹೇಳಿದ ಮೇಲೆ ಅವಳಿಗೆ ಚೆನ್ನಾಗಿ ನಂಬಿಕೆ ಬರುತ್ತೆ. ಆ ನಂಬಿಕೆಯನ್ನು ದೃಢಪಡಿಸುವುದಕ್ಕೋಸ್ಕರ ರಾಮಚಂದ್ರ ಯಾರ ಕೈಗೂ ಕೊಡದೆ ತನ್ನ ಕೈಗೆ ಕೊಟ್ಟಂತಹ ಉಂಗುರವನ್ನು ಕೊಟ್ಟ. 4 ದಿಕ್ಕುಗಳಿಗೆ ಹೋಗುವಾಗ ಆ ಉಳಿದ 3 ದಿಕ್ಕಲ್ಲಿ ಎಲ್ರಿಗೂ ಕೊಡಬೇಕಿತ್ತು. ನಿಮಗೂ ಸಿಕ್ಕಿದ್ರೆ ಕೊಡಿ, ನಿಮಗೂ ಸಿಕ್ಕಿದ್ರೆ ಕೊಡಿ, ನಿಮಗೂ ಸಿಕ್ಕಿದ್ರೆ ಕೊಡಿ ಅಂತ ಯಾರಿಗೂ ಕೊಡಲಿಲ್ಲ. ನಿಂಗೆ ಸಿಕ್ತಾಳೆ ಕೊಡು ಅಂತ ಕೊಟ್ಟಿದ್ದಾನೆ. ಇದು ನಂಬಿಕೆ. ಒಬ್ಬ ಯಜಮಾನನಿಗೆ ಒಬ್ಬ ಭಕ್ತನ ಮೇಲೆ ಅಥವಾ ಸೇವಕನ ಮೇಲೆ ಇರಬೇಕಾದ ನಂಬಿಕೆ. ಆ ನಂಬಿಕೆಗೆ ತಕ್ಕಂತೆ ನಾವು ವರ್ತಿಸಬೇಕಾದ ರೀತಿ ಹೇಗಿರಬೇಕು ಅಂತ ಹನುಮಂತನ ವರ್ತನೆ. ಉಂಗುರ ಕೊಟ್ಟಾಗ ಸಾಕ್ಷಾತ್ ರಾಮನನ್ನೇ ನೋಡಿದಷ್ಟು ಆಕೆಗೆ ಸಂತೋಷ ಆಯಿತು. ರಾಮ ಯಾಕೆ ಇನ್ನು ಇಷ್ಟು ದಿವಸ ಆದರೂ ಬರಲಿಲ್ಲ, ನನ್ನನ್ನು ಹುಡುಕ್ಲಿಕ್ಕೆ ಇಷ್ಟೆಲ್ಲ ಕಷ್ಟ ಆಯಿತಾ ಅಂತ ಒಂದು ಕೇಳ್ತಾಳೆ. ಏನೇನಾಗಿದೆ ಅನ್ನೋದ್ರ ವಿವರ ಬೇಕಲ್ವ. ಆಗ ಅದಕ್ಕೆ ನಡೆದ ಸಂಗತಿ 4 ತಿಂಗಳು ಎಲ್ಲೂ ಹೋಗಲಿಕ್ಕಿಲ್ಲ, ಚಾತುರ್ಮಾಸ್ಯದ ಅವನು ಕೂಡ ತನ್ನ ರಾಜ್ಯಾಧಿಕಾರವನ್ನು ಸಂತೋಷದಿಂದ ಅನುಭವಿಸುವ ಕಾಲ. ಇದ್ದಕ್ಕಿದ್ದ ನಂಗೆ ಸಹಾಯ ಆಯಿತು, ನೀನು ಬೇಗ ಸಹಾಯ ಮಾಡು ಅಂತ ಕೇಳುವುದಲ್ಲ. ಅವನ ಅನುಕೂಲ, ಅವನ ರಾಜ್ಯಭಾರದ ವ್ಯವಸ್ಥೆಯಲ್ಲಿ ಒಂದು ಹದ್ದು ಬಸ್ತಿಗೆ ಬಂತು ಅಂತಂದಮೇಲೆ ನಾವು ಸಹಾಯ ತೆಗೆದುಕೊಳ್ಳುವುದು ಸರಿ. ಆದರೆ ಹುಡುಕಾಟದಲ್ಲಿ ಎಲ್ಲ ದಿಕ್ಕುಗಳಿಗೂ ಹೋಗಿದೆ. ಸುಗ್ರೀವ ಏನು ಸಾಮಾನ್ಯ ಅಲ್ಲ, ಜಗತ್ತಿನ ಎಲ್ಲ ಮೂಲೆಯನ್ನು ಅಳೆದು ಬಂದವ. ಅಣ್ಣನಿಂದ ಓಡಿಸಲ್ಪಟ್ಟವನಾದರೂ ಹುಡುಕ್ಲಿಕ್ಕೊಂದು ಜಾಗ ಬೇಕು ಅಂತ ನೋಡುವಾಗ ಇದೇನು ಅಡ್ರೆಸ್ಸು ಅಂತ ನೋಡಿಕೊಂಡೇ ಹೋಗಿ ಹುಡುಕಿ ಅಲ್ಲಿಂದ ಮತ್ತೆ ನಿಲ್ಲಿಕ್ಕಾಗದೆ ಕೊನೆಗೆ ಋಷ್ಯಮುಖ ಪರ್ವತದ ಬಳಿಗೆ ಬಂದು ನೆಲೆಸಿದ್ದು. ಇದನ್ನೆಲ್ಲ ಹೇಳಿ ಸೀತೆ ಆಗ ಹೇಳ್ತಾಳೆ, ಇನ್ನು ನನಗೆ ಇರುವುದೇ 2 ತಿಂಗಳ ಅವಕಾಶ. ಇಷ್ಟರಲ್ಲಿ ರಾಮಚಂದ್ರ ಬರಲಿಲ್ಲ ಅಂದರೆ ಬೆಳಗಿನ ಊಟಕ್ಕೆ ನನ್ನನ್ನು ತಿಂದುಬಿಡ್ತೇನೆ ಅಂತ ಹೇಳಿದ್ದಾನೆ. ಸರಿ, ನಾನು ರಾಮನ ಹತ್ರ ನೀನು ಬಂದಿರುವ ಸುದ್ದಿಯನ್ನು ಹೇಳಬೇಕು ಅಂದರೆ ನೀನೇ ಸಿಕ್ಕಿದ್ದು ಅಂತ ಗೊತ್ತಾಗ್ಲಿಕ್ಕೆ ನನಗೇನಾದರೂ ಒಂದು ನಂಬಿಕೆಗೆ ಸಂಗತಿ ಬೇಕು ಅಂತ ಕೇಳಿದಾಗ ಅವಳು ಕಾಕಾಸುರನ ವೃತ್ತಾಂತವನ್ನು ಹೇಳುತ್ತಾಳೆ. ಇದು ನಡೆದದ್ದು ಚಿತ್ರಕೂಟದ ಸಂದರ್ಭದಲ್ಲಿ. ಯಾವಾಗ ಭರತ ಪಾದುಕೆಯನ್ನು ತೆಗೆದುಕೊಂಡು ಹೊರಟು ಹೋದ್ನೋ ಅದಾದ ಮೇಲೆ ನಡೆದ ಸಂಗತಿ. ಆದರೆ ಕಥೆಗೆ ಒಂದು ಎಲ್ಲಿ ಹೇಳಿದರೆ ಅದು ಚೆಂದ ಆಗುತ್ತೆ ಅಂತ ಕವಿಯ ಯೋಚನೆ. ಅಲ್ಲೇ ಹೇಳಿದರೆ ಇಲ್ಲಿ ಅದರ ಮಹತ್ವ ಗೊತ್ತಾಗ್ತದೆ. ನಮಗಾಗಲೇ ಇದು ಏನು ಪ್ರಶ್ನೆ ಪತ್ರಿಕೆ ಲೀಕ್ ಆದ ಹಾಗೆ. ಇಲ್ಲಿ ಹೇಳಿದರೆ ಆ ಕಥೆಗೊಂದು ವೇಗ ಬರುತ್ತೆ. ಹಾಗಾಗಿ ಇಲ್ಲಿ ಆ ಕಥೆಯನ್ನು ಸೀತೆಯ ಬಾಯಿಯಲ್ಲಿ ಹನುಮಂತನಿಗೆ ಹೇಳಿಸ್ತಾರೆ. ತನಗೆ ತೊಂದರೆ ಕೊಟ್ಟಂತಹ ಕುರಂಗಾಸುರ, ಅದನ್ನು ಕಾಕಾಸುರ ಅಂತ ಕರೀತಾರೆ, ಅವನನ್ನು ಒಕ್ಕಣ್ಣನನ್ನಾಗಿ ಮಾಡಿ ಆ ಕಣ್ಣುಗಳಲ್ಲಿ ನೆಲೆಸಿದ ರಕ್ಕಸನನ್ನು ಕೊಲ್ಲುವ ನೆಪಕ್ಕಾಗಿ ಆಶ್ರಯ ಕೊಟ್ಟ ಕಾಗೆಗೂ ಒಂದು ಶಿಕ್ಷೆ ಆಗಬೇಕು. ಯಾಕೆಂದರೆ ಕೇವಲ ತಪ್ಪು ಮಾಡಿದವನಿಗೆ ಮಾತ್ರ ಅಲ್ಲ, ತಪ್ಪು ಮಾಡುವುದಕ್ಕೆ ಅವಕಾಶ ಕೊಟ್ಟವನಿಗೂ ಶಿಕ್ಷೆ ಇದೆ. ಹಾಗಾಗಿ ಕರ್ತ ಕಾರಯಿತ ಪ್ರೇರಕ ಅನುಮೋದಕ ಇಷ್ಟೂ ಜನರಿಗೂ ಶಿಕ್ಷೆ. ಚತ್ವಾರಸ್ತೆ ಸಮಭಾಗಿನಃ ಅಂತ ಶಿಕ್ಷೆಯನ್ನು ಅನುಭವಿಸುವುದರಲ್ಲಿ ಇವರು 4 ಜನರು, ಮಾಡಿದವನು, ಮಾಡಿಸಿದವನು, ಅನುಮೋದಿಸಿದವನು, ಸುಮ್ಮನೆ ಕೂತು ಅದನ್ನು ಸಪೋರ್ಟ್ ಮಾಡಿದವನು. ಸುಮ್ಮನೆ ಕೂಡುವುದು ಒಂದು ಸಪೋರ್ಟೇ. ಕೆಲವೊಂದು ಸಲ ನಾವಲ್ಲಿ ಇದ್ದ ಮೇಲೂ ನಮ್ಮ ಶಕ್ತಿ ಮೀರಿ ಅದನ್ನು ಸಾಧ್ಯವೇ ಇಲ್ಲದ ಸಂಗತಿ ಬೇರೆ, ಅಲ್ಲಿ ಇರಬಾರ್ದು ಅಂತಾರೆ ಕೊನೆಗೆ. ಆದರೆ ತಡೆಯುವ ಶಕ್ತಿ ಇದ್ದಾಗಲೂ ನಮ್ಗೆ ಯಾಕೆ ಬೇಕು ಸಾಬ್ರಿ? ಇದು ನಮ್ಮ ಈ ದೇಶದ ಕಥೆ. ಅವ್ರೇನೋ ಮಾಡ್ತಾರೆ, ನಾವು ಯಾಕೆ ತಲೆ ಕೆಡಿಸ್ಕೊಳ್ಬೇಕು? ಮಾಡುವ ಅನ್ಯಾಯಕ್ಕೆ ನಾವು ವಿರೋಧ ತಟ್ಟರೆ ನಾಳೆ ನಮ್ಗೆ ತೊಂದರೆ ಆದರೆ ಅಂತ ನಾವು ಇಷ್ಟರಲ್ಲೇ ಯೋಚನೆ ಮಾಡ್ತೇವೆ. ನಾಳೆ ಇಡೀ ದೇಶವನ್ನೇ ನುಂಗಿಬಿಟ್ಟಿತು ಈ ಸಮಸ್ಯೆ ಅಂತ ನಾವು ಯೋಚನೆ ಮಾಡುವುದಿಲ್ಲ. ಹಾಗಾಗಿ ಇಲ್ಲಿ ಶಿಕ್ಷೆಗೆ ಒಳಗಾಗಬೇಕಾದಂತಹ ರಾವಣನ ಎಲ್ಲ ಪರಿಸ್ಥಿತಿಯನ್ನು ರಾಮಚಂದ್ರ ಸೀತೆ ಆ ಕುರಂಗಾಸುರನ ಕಥೆಯ ಮೂಲಕ ಹೇಳಿ, ಇವನು ಈಗ ಶಿಕ್ಷೆಗೆ ಅರ್ಹ, ಹಾಗೆ ಕುರಂಗಾಸುರನನ್ನು ಕೊಂದದ್ದು ಅಂತ ನಿರೂಪಣೆ ಮಾಡಿದ ಮೇಲೆ ಚೂಡಾಮಣಿಯನ್ನು ತೆಗೆದುಕೊಟ್ಟಿದ್ದಾಳೆ. ಹನುಮಂತ ಆ ಚೂಡಾಮಣಿಯನ್ನು ತೆಗೆದುಕೊಳ್ತಾನೆ. ಆಗ ಅವಳಿಗೊಂದು ಸಂದೇಹ ಬರುತ್ತೆ, ನೀನೇನೋ ಮಹಾವೀರ, ಸಮುದ್ರವನ್ನು ದಾಟಿ ಬಂದೆ, ಆದರೆ ರಾಮಲಕ್ಷ್ಮಣರನ್ನೆಲ್ಲ ಈ ಸಮುದ್ರ ದಾಟಿಸುವ ಬಗೆ ಹೇಗೆ? ಯಾವುದೋ ಒಂದು ಸಣ್ಣ ತೊರೆಯಾಗಿದ್ದರೆ ಈಜ್ಕೊಂಡು ಬಂದುಬಿಡ್ಬೋದು, ಇದು ಸಣ್ಣ ತೊರೆನೂ ಅಲ್ಲ. ಹಾಗಾಗಿ ನಾನು ಹೇಗೆ ಅವನು ಬಂದೇ ಬರ್ತಾನೆ, ನನ್ನನ್ನು ಕರೆದೊಯ್ದೇ ಒಯ್ತಾನೆ ಅಂತ ನಂಬುವುದು ಹೇಗೆ ಅಂತ ಕೇಳಿದಾಗ ಆಗ ಹನುಮಂತ ಹೇಳ್ತಾನೆ, ನೀನು ಯೋಚನೆ ಮಾಡಬೇಡಮ್ಮ, ಉಳಿದ ವಾನರರೆಲ್ಲ ಅಸಾಧಾರಣ ವೀರರು, ನಾನು ಇಡೀ ರಾವಣನ ಸುಗ್ರೀವನ ಸೈನ್ಯದಲ್ಲಿ ಕೊನೆಯವನು. ಮತ್ತಃ ಪ್ರತ್ಯವರ ಕಶ್ಚಿತ್ ನಾಸ್ತಿ ಸುಗ್ರೀವ ಸನ್ನಿಧೌ,
ನಾನು ಕೊನೆಯ ಕಪಿ, ನಾನೇ ಹಾರಿ ಬಂದಿದ್ದೇನೆ ಅಂದಮೇಲೆ ಇನ್ನು ಉಳಿದ ಕಪಿಗಳು ಹಾರಿ ಬರೋದು ಅದು ಹೇಳಬೇಕಾದ ಸಂಗತಿನ? ಧೈರ್ಯವಾಗಿರಮ್ಮ, ಯೋಚನೆ ಮಾಡಬೇಡ ಅಂತ ಹೇಳಿ ರಾಮಲಕ್ಷ್ಮಣರ ಧನುಸ್ಸಿನ ಶರಗಳ ಪ್ರಭಾವವನ್ನು ಹೇಳಿ ಸುಗ್ರೀವ ಸಿದ್ಧತೆ ಮಾಡಿಕೊಂಡ ಸೈನ್ಯದ ಸಾಮರ್ಥ್ಯವನ್ನು ತಿಳಿಸಿ ಸ್ವಲ್ಪ ಬಂದ ಮೇಲೆ ಒಂಚೂರು ಹೊಟ್ಟೆಗೆ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ, ಏನಾದರೂ ತಿನ್ನಲಿಕ್ಕೆ ಕೊಡು. ನೀನು ರಾವಣನನ್ನ ಯೋಚನೆ ಮಾಡಬೇಕಾದ ಅಗತ್ಯ ಇಲ್ಲ. ಖಂಡಿತ ನಾನು ರಾವಣನನ್ನು ಕೊಲ್ಲಿಸ್ತೇನೆ. ಅವನನ್ನು ಭುಜದಲ್ಲಿ ಎತ್ತಿಕೊಂಡಾದರೂ, ನಾನೀಗ ಹೇಗೆ ಹಾರಿ ಬಂದೋ ಹಾಗೆ ಭುಜದ ಮೇಲೆ ಎತ್ತಿಕೊಂಡಾದರೂ ಬಂದು ರಾವಣನನ್ನು ಕೊಲ್ಲಿಸ್ತೇನೆ. ಆದರೆ ಸ್ವಲ್ಪ ರಾತ್ರಿ ಇಡೀ ಪ್ರಯಾಣ ಮಾಡಿ ಮಧ್ಯದಲ್ಲಿ ಏನು ತೊಗೊಂಡಿಲ್ಲ ಅವನು ಯಾರು ಮೈನಾಕ ಬಂದಾಗ ಊಟ ತಿಂಡಿ ಏನು ಬೇಕಾದರೂ ಮಾಡು, ಇಲ್ಲಿ ನಿಂಗೆ ವ್ಯವಸ್ಥೆ ಮಾಡ್ತೇನೆ, ಹಾಲು ಹಣ್ಣು ಹಂಪಲೆಲ್ಲ ಕೊಡ್ತೇನೆ ಅಂತ ಹೇಳಿದಾಗಲೂ ಹನುಮಂತ ಸ್ವೀಕರಿಸಲಿಲ್ಲ. ರಾಮನ ವ್ರತ ಮುಗಿಯುವ ತನಕ ನನಗೆ ಯಾವ ಸಂಪತ್ತು ಯಾವ ಆಹಾರವೂ ಬೇಡ ಅಂತ ಬಿಟ್ಟು ಬಂದವನು. ಆ ಯೋಚನೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಈಗ ತಾಯಿಯ ಬಳಿ ಮಾತು ಕೇಳಿದಾಗ ಎಲ್ಲಿಯಾದರೂ ಒಂದೆರಡು ಹಣ್ಣು ಗಿಣ್ಣು ಬಿದ್ದಿರುತ್ತೆ, ಹುಡ್ಕೊಂಡು ತಿನ್ನು. ಅಯ್ಯೋ, ಕಪಿಗಳ ಸ್ವಭಾವದಲ್ಲಿ ಬಿದ್ದ ಹಣ್ಣು ತಿಂದ ಅಭ್ಯಾಸ ಇಲ್ಲ. ನಮಗೇನಿದ್ರು ಮರದಲ್ಲಿ ಫ್ರೆಶ್, ನಾವು ಯಾವತ್ತೂ ನಮಗೆ ಅದೆಲ್ಲ ಅದು ನಿಮ್ಮ ಸ್ವಭಾವ ಅಷ್ಟೇ. ಮನುಷ್ಯರಿಗೆ ತಂಗಳ ಪೆಟ್ಟಿಗೆಯಲ್ಲಿ ಇಟ್ಟು 10 ವರ್ಷ ಆದಮೇಲೆ ತಿನ್ನೋ ದುಸ್ಥಿತಿ. ನಮ್ಗೆ ಆ ದುಸ್ಥಿತಿ ಬಂದಿಲ್ಲ. ನಾವೇನಿದ್ರು ಪ್ರಾಕೃತಿಕ ಪ್ರಿಯರು, ನಮ್ಗೆ ಹಾಗೇ ತಿನ್ನಬೇಕು ಅಂತ ಅನ್ನುವ ಹಾಗೆ ಹೇಳಿ ಕೊನೆಗೆ ಸೀತೆಗೆ ಹನುಮಂತನ ಮಾತಿನಿಂದ ಸಮಾಧಾನ ಆಗಿ ಅನುಮತಿ ಪಡೆದು ಹಾಗೆ ಹೋಗಬಾರ್ದು, ತಿನ್ನಬೇಕು ಅಂತ ಕೇಳಿದ್ರ ಉದ್ದೇಶವು ರಾಮನ ದೂತ ಬಂದವನು ಬೆನ್ನು ಹಾಕಿ ಹೋದ, ಕಳ್ಳತನದಿಂದ ಬಂದು ಹೋದ ಅಂತ ರಾಮನಿಗೆ ನಾಳೆ ಕೆಟ್ಟ ಹೆಸರು. ಎಂಥ ಕಳ್ಳರನ್ನೆಲ್ಲ ಕಳಿಸಿ ಇಲ್ಲಿ ನೋಡ್ಕೊಂಡು ಹೋಗಿದ್ದಿ, ತಾಕತ್ತಿದ್ರೆ ಎದುರಲ್ಲಿ ಬಂದು ಮಾತಾಡಬೇಕು, ಹಾಗೆ ಹೀಗೆ ಅಂತ ನಾಳೆ ಆಕ್ಷೇಪ ಬರಬಾರ್ದು ಅನ್ನೋದಕ್ಕೋಸ್ಕರ ಆ ಅಶೋಕವನದ ಎಲ್ಲ ಮರಗಳಲ್ಲಿ ಏನೇನು ಹಣ್ಣಿದೆ ಅಂತ ತಿನ್ನಬೇಕು ಅಂತ ಹತ್ತಿ ಅದನ್ನು ತಿನ್ನುವ ಮುಂಚೆ ಮರನೇ ಬಿದ್ದೋಯ್ತು. ಬಿದ್ದ ಮರದ ಹಣ್ಣನ್ನು ತಿನ್ನುವ ಅಭ್ಯಾಸ ಇಲ್ಲ. ಮತ್ತೊಂದಕ್ಕೆ ಹಾರಿದ. ಅವಳು ನೆಲೆಸಿದ್ದ ಮರ ಒಂದು ಬಿಟ್ಟರೆ ಬಹಳ ಇಷ್ಟಪಟ್ಟು ತಾನು ಯಾವ ಹೆಣ್ಣುಮಕ್ಕಳನ್ನೆಲ್ಲ ಎಳೆದು ತರ್ತಿದ್ನೋ ಅವರೆಲ್ಲರಿಗೂ ಕೂಡ ಅದೇ ವನದಲ್ಲಿ ಇರಿಸಿ ಅವರಿಗೇ ನಾವು ರಾವಣನಲ್ಲದೆ ಇನ್ನು ಬೇರೆ ಗತಿ ಇಲ್ಲ ಅಂತ ಅವರ ಮನಸ್ಸಿನಲ್ಲಿ ಆ ಭಾವನೆಯನ್ನು ಹುಟ್ಟಿಸಿ, ಆ ಭಾವನೆ ಹುಟ್ಟುವುದಕ್ಕೆ ಕಾರಣವಾಗುವಂತಹ ಸರ್ವ ಋತು, ಎಲ್ಲ ಋತುಗಳಲ್ಲೂ ಹೂ ಹಣ್ಣುಗಳನ್ನು ಬಿಡುವ ಗಿಡಗಳನ್ನು ನಡೆಸಿ ಅವ್ರ ಮನಸ್ಸಲ್ಲಿ ವಸಂತದ ಕಾಮನೆಗಳು ಹುಟ್ಟಬೇಕು. ಹಾಗೆ ಸೀತೆಯನ್ನು ವಶಪಡಿಸಿಕೊಂಡೇನು ಅಂತ ಯೋಚನೆ ಮಾಡಿ ಅವನು ಮರ ನೆಟ್ಟದ್ದಲ್ವ. ಅಂಥ ಮರಗಳು ಉಳಿಯಲ್ಲ, ನಾನು ಉಳಿಸಲ್ಲ. ಹನುಮಂತ ಎಲ್ಲ ಮರಗಳನ್ನು ಕೆಳಕ್ಕೆ ಹಾಕಿ ಮುಗಿಸಿದ. ಕಾಮವನ್ನು ನಾಶ ಮಾಡುವುದು ಅಂದರೆ ಹನುಮಂತ ಹೀಗೆ. ನಮ್ಮೊಳಗೆ ಬೆಳೆಯಬಹುದಾದ ಬೇಡದ ಕಾಮನೆಗಳನ್ನು ಈ ಸುಂದರಕಾಂಡದ ಅನುಸಂಧಾನ ಮಾಡಿ ನಾವು ಪ್ರಾರ್ಥಿಸಿದರೆ ಖಂಡಿತ ದೇವರನ್ನು ತಿಳಿಲಿಕ್ಕೆ ವಿರುದ್ಧವಾದ, ದೇವರನ್ನು ನಾವು ಮತ್ತಷ್ಟು ಪ್ರೀತಿಸಲಿಕ್ಕೆ ತೊಡಕಾಗಬಹುದಾದ ಯಾವುದೇ ಬೇಡದ ಬಯಕೆಗಳಿದ್ದರೂ ಕೂಡ ಅದು ಹನುಮಂತ ಹೀಗೆ ನಾನು ನಾಶ ಮಾಡ್ತೇನೆ. ಅವಳಿದ್ದದ್ದನ್ನು ಯಾಕೆ ಉಳಿಸಿದ ಅಂದರೆ ಅದು ಅವಳು ಬಯಸಿ ಕೂತದ್ದು. ಅವಳ ಬಯಕೆಯನ್ನು ನಾನು ನಾಶ ಮಾಡೋದಿಲ್ಲ, ರಾವಣನ ಬಯಕೆಯನ್ನು ನಾನು ಉಳಿಸಲ್ಲ ಅಂತ. ಹಾಗಾಗಿ ಇಡೀ ಮರ ನುಚ್ಚು ನೂರಾಗಿ ಹೋಯಿತು. ಮರ ಬೀಳುವಾಗ ರಾವಣನ ಎದೆ ಒಡೆದಾಗ್ತಾ ಇತ್ತು. ಈ ಬಾಡಿಗೆದಾರರು ಮನೆಗೆ ಬಂದಾಗ 2 ಆಣಿ ಬಡಿದ್ರೆ ಹೆಂಗಾಗುತ್ತೋ ಹಾಗೆ ಎಲ್ಲ ಬೇರು ಸಮೇತ ಕಿತ್ತೋಗ್ಬಿಟ್ಟಿದೆ. ಭಯ ಆಯಿತು ಅವನಿಗೆ. ಏನಿದು ಸದ್ದು ಈ ರೀತಿ? ಆಕಾಶದಲ್ಲಿ ಮೇಘಗಳು ಪರಸ್ಪರ ಗಡುಕಿಚ್ಚಿ ಒಂದಕ್ಕೊಂದು ಹೊಡೆದುಕೊಂಡಾಗಲೂ ಆ ಧನಿಗೆ ಹೆದರಿದವನಲ್ಲ. ಅಂಥದ್ರಲ್ಲಿ ಇದೆಂಥ ಭಯಂಕರವಾದಂಥ, ಅದು ಒಂದಾದ್ಮೇಲೆ ಒಂದು ಬೀಳ್ತಾನೆ ಇದೆ, ಸದ್ದು ಬರ್ತಾನೆ ಇದೆ. ರಕ್ಕಸರೆಲ್ಲ ಅಲ್ಲಿಗೆ ಕಾವಲು ನಿಂತವರೆಲ್ಲ ದೊಡ್ಡ ಬಾಯಿ ತೆಗೆದವರ ಬಾಯಲ್ಲಿ ನೆತ್ತರು ಬಂತು ಹೊರತು ಹನುಮಂತ ಹೆದರಲಿಲ್ಲ. ಯಾಕೆಂದರೆ ಅವರು ಜೋರು ಕಿರ್ಚಿದಾಗ ಅವರಿಗಿಂತ ಜೋರು ಹನುಮಂತ ಕಿರ್ಚಿದ್ದಾನೆ. ಆ ಸದ್ದು ಕೇಳಿಸ್ಕೊಳ್ಳಗಾಗದೆ ಕಿವಿ ಬಾಯಿ ಮೂಗು ಎಲ್ಲದರಲ್ಲೂ ನೆತ್ತರು ಸುರಿದು ಕಕ್ಕಿ ಸತ್ತು ಹೋಗಿದ್ದಾರೆ. ಹೀಗೆ ದೊಡ್ಡ ಪಡೆ ಅಶೋಕವನದ ಉಳಿಕೆಗೆ ಪ್ರಯತ್ನಿಸಿದ ರಾಕ್ಷಸರ ಸೈನ್ಯ ನಿರ್ನಾಮಗೊಂಡಿದೆ. ಕೊನೆಗೆ ರಾಕ್ಷಸ ಸ್ತ್ರೀಯರೆಲ್ಲ ಕೇಳ್ತಾರೆ, ಯಾರದು ಅಂತ ಈ ಸೀತೆಯನ್ನು ಕೇಳ್ತಾರೆ. ಅವಳು ಹೇಳ್ತಾಳೆ, ನನಗೇನು ಗೊತ್ತಿಲ್ಲಪ್ಪ, ಯಾರೋ ನಿಮಗೆ ಗೊತ್ತು, ನೀವೇ ಈ ಕಾಡಿನಲ್ಲಿ, ನಾನು ಯಾರನ್ನಾದರೂ ಕರ್ಕೊಂಡು ಬಂದಿದ್ದೇನಾ? ನನಗೇನಾದರೂ ಇಲ್ಲಿ ವ್ಯಕ್ತಿ ಯಾರ್ಯಾರು ಇದ್ದಾರೆ ಅಂದ್ರೆ, ಈ ಕಾಡು ಬಿಟ್ಟು, ಈ ಅಶೋಕವನ ಬಿಟ್ಟು ಆಚೆ ಹೆಜ್ಜೆ ಇಟ್ಟವಳಲ್ಲ ನಾನು, ನೀವು ಹೇಳಬೇಕು ಯಾರಿದು, ನನಗೆ ಗೊತ್ತಿಲ್ಲ ಅಂತಾಳೆ. ಕೂಡಲೇ ರಾಕ್ಷಸಿಯರು ಹೋಗಿ ಅಲ್ಲಿಯ, ಯಾಕೆಂದರೆ
ಸೇನೆಯಲ್ಲಿ ಯಾರು ಈಗ ಯುದ್ಧ ಮಾಡಲಿಕ್ಕೆ ಬಂದರು ಹನುಮಂತನ ಹತ್ರ, ಅವರು ಉಳಿದ್ರೆ ತಾನೇ ಹೋಗಿ ರಾವಣನಿಗೆ ಹೇಳಬೇಕಾದ್ದು. ಅವ್ರು ಯಾರು ಉಳಿದೇ ಇಲ್ಲ, ಎಲ್ಲರನ್ನೂ ನಾಶ ಮಾಡಿಬಿಟ್ಟಿದ್ದಾನೆ. ಕೊನೆಗೆ ಈ ಸ್ತ್ರೀಯರು ಹೋಗಿ ಹೇಳ್ತಾರೆ, ಹೀಗೀಗಾಗಿದೆ, ವನರಕ್ಷಕರೆಲ್ಲರೂ ಕೂಡ ಮಣ್ಣು ಮುಕ್ಕಿದ್ದಾರೆ, ಅವ್ರು ಯಾರು ಬರುವ ಸ್ಟೇಜಲ್ಲಿಲ್ಲ, ಎಲ್ಲ ಆಸ್ಪತ್ರೆಯಲ್ಲಿದ್ದಾರೆ ಅಂತ. ಕೊನೆಗೆ ಹನುಮಂತ ಹೊರಗಿನ ತೋಟದ ಹೆಬ್ಬಾಗಿಲಿಗೆ ಬಂದು ಕೂತ್ಕೊಳ್ತಾನೆ. ಆಗ ಹೊರಗಿನಿಂದ ಸೇನೆ ಪೂರ್ತಿ ಅವನನ್ನು ಮುತ್ತಿಕೊಂಡು ಕೊಲ್ಲಬೇಕು ಅಂತ ಪ್ರಯತ್ನಿಸಿದರೆ, ಆ ಇಡೀ ಕೋಟೆಗೆ ಹಾಕುವ ಒಂದು ಅರಗೀಲಿರುತ್ತೆ, ದೊಡ್ಡದು ಕಬ್ಬಿಣದ್ದು ಸಲಾಕೆ, ಅದನ್ನು ಎತ್ತಿ ಹಿಡ್ಕೊಂಡು ಯಾರ್ಯಾರು ಮುಂದೆ ಮುಂದೆ ಬರ್ತಾ ಇದ್ದಾರೋ ಅವ್ರನ್ನ ಅಲ್ಲಲ್ಲೇ ಹಾಗಾಗಿ ಸವರಿ ಈ ಬಾಳೆ ಕಂಬವನ್ನು ಕತ್ತಿಯಲ್ಲಿ ಕತ್ತರಿಸಿದ ಹಾಗೆ, ಹುಲ್ಲನ್ನೆಲ್ಲ ಒಂದೇ ಸರ್ತಿ ಮಿಷನ್ನಲ್ಲಿ ಕಟ್ ಮಾಡಿದ ಹಾಗೆ ಕತ್ತರಿಸಿ ಮುಗಿಸಿಬಿಟ್ಟಿದ್ದಾನೆ. ಹೆದರು ಬಿಟ್ಟಿದ್ದಾರೆ. ಹೋದ ಸೈನ್ಯ ಒನ್ ವೇ, ಸುದ್ದಿ ಇಲ್ಲ ಏನಾಯಿತು ಅಂತ. ಕೊನೆಗೆ ಪ್ರಹಸ್ತ ಅಂತ ಒಬ್ಬ ಅವನಿಗೆ ಮಂತ್ರಿ, ಹೇಗೆ ಇವನು ಯಾರಿಗೆ ದಶರಥನಿಗೆ ಸುಮಂತ್ರ ಅನ್ನುವ ಅತ್ಯಂತ ಆತ್ಮೀಯ ಮಂತ್ರಿ ಇದ್ನೋ, ಹಾಗೆಯೇ ರಾವಣನಿಗೆ ಅತ್ಯಂತ ಹತ್ತಿರದ ಮಂತ್ರಿ ಯಾರು ಅಂದರೆ ಪ್ರಹಸ್ತ. ಅವನ ಮಗ ಒಬ್ಬ ಜಂಬುಮಾಲಿ ಅಂತಿದ್ದ, ಅವನನ್ನು ಕಳುಹಿಸಿಕೊಡ್ತಾನೆ. ಕಳುಹಿಸಿಕೊಟ್ರೆ ಎಷ್ಟು ವೇಗವಾಗಿ ಹೋದ್ನೋ ಅಷ್ಟೇ ವೇಗವಾಗಿ ಮುಗಿದೋದು. ಅವನು ಹೋದದ್ದೇ, ವಾಪಸ್ ಬರಲಿಲ್ಲ. ಅಲ್ಲ, ಅವನಲ್ಲಿ ಎಲ್ಲಿ ಇದ್ದೇನೆ, ಹೇಗಿದ್ದೇನೆ, ಏನಾಯಿತು ನನಗೆ ಅಂತ ಅವನಿಗೆ ಗೊತ್ತಾಗೋ ಮುಂಚೆ ಮೃತಿ ಅವನನ್ನು ನುಂಗಿಬಿಡ್ತು. ಹನುಮಂತ ಮತ್ತೆ 7 ಜನ ಮಂತ್ರಿ ಕುಮಾರರನ್ನು ಕಳಿಸ್ತಾನೆ ರಾವಣ, ಅವರನ್ನು ಮುಗಿಸಿದ. ಅದರ ಜೊತೆಗೆ ವಿರೂಪಾಕ್ಷ ಮೊದಲಾದ ಮತ್ತೆ 5 ಜನ ಮಹಾ ರಾಕ್ಷಸ ಸೇನಾಧಿಪತಿಗಳು ಬಂದರು, ಅವರನ್ನು ಮುಗಿಸಿದ. ಕೊನೆಗೆ ಇದು ಸುಲಭದಲ್ಲಿ ಮುಗಿಯುವ ಥರ ಕಾಣಿಸ್ತಾ ಇಲ್ಲ. ಅಷ್ಟೊತ್ತಿಗೆ ರಾವಣನ ಮಗವ ಅಕ್ಷಕುಮಾರ ಅಂತೊಬ್ಬ, ಅವನು ತುಂಬ ಅಸ್ತ್ರ ಮಂತ್ರಗಳನ್ನೆಲ್ಲ ತಿಳಿದವ, ಬಹಳ ಬಲಶಾಲಿ ಕೂಡ, ರಾಕ್ಷಸರಲ್ಲಿ ಅತ್ಯಂತ ಪ್ರಸಿದ್ಧ ಮತ್ತು ದೇವತೆಗಳು ಹೆದರಬಹುದಾದಷ್ಟು ಬಲಶಾಲಿಯಾದವ. ನಾನು ಹೋಗ್ತೇನಪ್ಪ ಅಂದ. ಆಯಿತು ಮಗನೇ, ಜಯಶಾಲಿ ಆಗು ಅಂತ ಹೇಳ್ದ. ಮಾಯಾವಿದ್ಯೆಯನ್ನು ಬಳಸಿ ಅವನನ್ನು ಕೊಲ್ಲಬೇಕು ಅಂತ ಪ್ರಯತ್ನಿಸಿ ಆಕಾಶ ಮಾರ್ಗದಲ್ಲಿ ಬಂದ, ಅವನನ್ನು ಸದೆ ಬಡಿಬೇಕು ಅಂತ ಬಂದು ರಥದಲ್ಲಿ ಕೂತು ಇನ್ನೇನು ಅವನ ಮೇಲೆ ಬಾಣ ಪ್ರಯೋಗ ಮಾಡಬೇಕು. ತಪ್ಪಿಸಿಕೊಂಡ ಹನುಮಂತ. ತಪ್ಪಿಸಿಕೊಂಡ ಮೇಲೆ ಎಲ್ಲೂ ಕಾಣಿಸ್ಲಿಲ್ಲ. ನೋಡಿದರೆ ಅವನ ರಥದಲ್ಲೇ ಇದ್ದ, ಕಾಲು ಗಟ್ಟಿಯಾಗಿ ಕೈಯಲ್ಲಿ ಹಿಡ್ಕೊಂಡಿದ್ದಾನೆ. ಮಹಾಯುದ್ಧ ಮುಂದೆ ಶುರುವಾಗ್ಲಿಕ್ಕೆ ಬಾಕಿ ಇದೆ. ಆ ಮಹಾಯುದ್ಧಕ್ಕೊಂದು ಈಡುಗಾಯಿ ಹೊಡಿಬೇಕಲ್ಲ, ಅದಕ್ಕೆ ಅಂತ ಇವನನ್ನು ತೆಗೆದು ಕಾಲೆತ್ತಿ ಅಲ್ಲಿಯ ಬಂಡೆಗೆ ಹೊಡೆದು ಅವನನ್ನು ಅಲ್ಲೇ ಅಪ್ಪಚ್ಚಿ ಮಾಡಿ ಬಿಸಾಕಿದ್ದಾನೆ. ಹೀಗೆ ಈ ಅಕ್ಷಕುಮಾರನ ಸಾವಿನ ಸುದ್ದಿ ರಾವಣನಿಗೆ ಸ್ವಲ್ಪ ಎದೆ ನಡುಕ ಹುಟ್ಟಿತು. ಅದು ಒಂದು ಕಪಿ ಬಾಲ ಇರುವಂಥ ಯೋಚನೆ ಮಾಡಿ, ಅವನು ಹಿಂದೆ ವರ ಪಡೆಯುವಾಗಲೂ ತುಂಬ ನಿರ್ಲಕ್ಷ್ಯ ಮಾಡಿದ್ದು. ಕಪಿಗಳು ಏನು ಮಾಡಿಯಾವು, ಅದೆಲ್ಲ ಏನು ನನಗೆ ಆಹಾರ, ಅದು ನಾನು ಸಿಕ್ಕಿದ ತಕ್ಷಣ ಸವರಿ ತಿನ್ನೋದಷ್ಟೇ. ಅಂಥ ಕಪಿ ಒಂದೇ ಒಂದು ಇಷ್ಟುದ್ದದ ಬಾಲ ಹಿಡ್ಕೊಂಡು ಇಡೀ ನನ್ನ ಪುರಕ್ಕೇನೆ ತೊಂದರೆ ಕೊಡ್ತಾ ಇದೆಯಲ್ವಾ ಅಂತ ಭಯಕ್ಕೆ ಬಿದ್ದ. ಆಗ ಅಪ್ಪನ ತಲೆ ಮೇಲೆ ಕೈ ಹಟ್ಕೊಂಡು ಕೂತಿದ್ರೆ ಇಂದ್ರಜಿತ್ ಮತ್ತೊಬ್ಬ ಮಗ ಬಂದ. ಅವನಿಗೆ ಹೆಸರು ಮೇಘನಾದ ಅಂತ. ಇಂದ್ರನನ್ನು ಗೆದ್ದವ ಅನ್ನುವ ಕಾರಣಕ್ಕಾಗಿ ಅವನಿಗೆ ಇಂದ್ರಜಿತ್ ಅಂತ ಆಮೇಲೆ ಹೆಸರು ಬಂತು. ಅವನು ಹೇಳಿದ, ಅಪ್ಪ ನೀನು ಯೋಚನೆ ಮಾಡಬೇಡ, ತಲೆ ಕೆಡಿಸಿಕೊಂಡಷ್ಟು ಸಮಸ್ಯೆ ಮತ್ತಷ್ಟು ಜಾಸ್ತಿ ಆಗುತ್ತೆ, ಅದರಿಂದಾಗಿ ನಾನಿದನ್ನು ಪರಿಹರಿಸ್ತೇನೆ. ಅವನಿಗೆ ಸ್ವಲ್ಪ ನಂಬಿಕೆ ಬಂತೆ, ಯಾಕೆಂದರೆ ಇವನು ಸ್ವಲ್ಪ ಬ್ರಹ್ಮಾಸ್ತ್ರವನ್ನೆಲ್ಲ ಪಡೆದು ಶಕ್ತನಾದವ. ಹಾಗಾಗಿ ಇವನ ಕೈಯಲ್ಲಿ ನನಗೆ ಖಂಡಿತ ಜಯ ಸಿಗುತ್ತೆ ಅಂತ ಆಶೀರ್ವದಿಸಿ ಕಳುಹಿಸಿಕೊಡ್ತಾನೆ. ಸರಿ, ಯುದ್ಧ ಶುರುವಾಗುತ್ತೆ. ಭೀಕರವಾದ ಯುದ್ಧ. ಎಲ್ಲಿಂದ ಬಾಣಗಳು ಇವನನ್ನು ಕಟ್ಟಿ ಹಾಕ್ತಾವೆ ಅಂತ ಗೊತ್ತಾಗದಷ್ಟು ವೇಗವಾಗಿ ಇವನ ಮೇಲೆ ಪ್ರಯೋಗಗಳಾಗ್ತಾ ಇದ್ವು. ಕೊನೆಗೆ ಗೆಲುವು ಸೋಲು ಅನ್ನೋದು ಸಹಜ ಅಂತ ಮೊದಲೇ ರಾವಣ ಹೇಳಿರ್ತಾನೆ. ಆದರೆ ನೀನು ನನಗೆ ಈಗ ಗೆಲುವನ್ನು ತರಲೇಬೇಕು, ಯಾಕೆಂದರೆ ಇದೊಂದು ಮರ್ಯಾದೆ ಪ್ರಶ್ನೆ ಅಂತ. ಇಂದ್ರಜಿತ್ತಿಗೆ ಸ್ವಲ್ಪ ಅಪ್ಪನ ನಂಬಿಕೆಯನ್ನು ನಾನು ಇನ್ನಷ್ಟು ಬಲಗೊಳಿಸಬೇಕು ಅಂತ ಹೇಳಿ ತುಂಬ ರೀತಿಯಲ್ಲಿ ಆಟ ಆಡ್ತಾನೆ ಹನುಮಂತನ ಜೊತೆಗೆ. ಹನುಮಂತ ಯಾವುದಕ್ಕೂ ಸಿಗುವುದೇ ಇಲ್ಲ ಕೈಗೆ. ಕೊನೆಗೆ ಇದು ಮರ್ಯಾದೆ ಪ್ರಶ್ನೆ ಅಂತ ಯೋಚನೆ ಮಾಡಿ ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡ್ತಾನೆ. ಸರಿ, ಆ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ತಕ್ಷಣವೇ ಅವನನ್ನು ಗಂಟು ಹಾಕಿ ಕಟ್ಟಿಬಿಡುತ್ತೆ. ಸರಿ, ಕಟ್ಟಿದ್ರು. ಅರ್ಧಂಬರ್ಧ ಕೈ ಕಾಲೆಲ್ಲ ಮುರ್ಕೊಂಡವರೆಲ್ಲ ಇದ್ರಲ್ಲ, ಓಡೋಡು ಬಂದರು. ಒಂದು ಕೈ ಇನ್ನೊಂದು ಕೈ ಮತ್ತೊಬ್ಬ, ಹೀಗೆ ಪರಸ್ಪರ ಒಬ್ರಿಗೊಬ್ಬರು ಸಹಾಯ ಮಾಡಿಕೊಂಡು ಮತ್ತಷ್ಟು ಹಗ್ಗಗಳನ್ನೆಲ್ಲ ತಂದು ಹನುಮಂತನಿಗೆ ಸುತ್ತಿ ಕಟ್ಟಿ ಹಾಕ್ತೇನೆ. ನೀನು ಇದರಿಂದ ಬಿಡಿಸ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಬಲ ಇರಬೇಕು, ಯಾಕೆಂದರೆ ಅದು ಒಂದು
ಸುತ್ತು ಅವನನ್ನು ಕವರ್ ಹಾಕಿ ನಿಂತಿದೆ. ಇವನು ಎಷ್ಟು ಉಪದ್ರ ಮಾಡ್ತಾನೆ, ನಮಗೆಲ್ಲ ತೊಂದರೆ ಕೊಟ್ಟಿದ್ದಾನೆ, ಇವನು ತಪ್ಪಿಸ್ಕೊಳ್ಬಾರ್ದು, ಇವನಿಗೆ ನಾವೇ ಶಿಕ್ಷೆ ಕೊಡಬೇಕು ಅಂದರೆ ಹೇಳ್ಕೊಳ್ಳಿಕ್ಕೆ ನಾವು ಕಟ್ಟಿದ್ದು ಅಂತ ಆಗಬೇಕಲ್ಲ. ರಾವಣನ ಹತ್ರ ಹೋಗಿ ಹೇಳಿಕೊಳ್ಳಿಕ್ಕೆ ಎಲ್ಲರೂ ಸೇರಿ ಮತ್ತಷ್ಟು ಹಗ್ಗಗಳನ್ನು ಕಟ್ಟಿದ್ರು. ತಾನು ಕಟ್ಟಿದ ಬಂಧನವನ್ನು ಯಾವಾಗ ಈ ಉಳಿದ ರಾಕ್ಷಸರೆಲ್ಲ ಸೇರಿ ಹಗ್ಗ ಕಟ್ಟಿದ್ರು, ಅದನ್ನು ಅವಮಾನಿಸಿದ್ರಲ್ವ, ಬ್ರಹ್ಮಾಸ್ತ್ರಕ್ಕೆ ಬೇಜಾರಾಯಿತು. ನಾನು ಕಟ್ಟಿದ ಮೇಲೆ ನನಗಿಂತ ಬಲ ಅಂತ ಅಂದ್ಕೊಂಡು ಬರೀ ಹಗ್ಗದಿಂದ ಕಟ್ಟಿದ್ದಾರೆ ಅಂದರೆ ನಾನು ಮಾಡಿದ ಅವಮಾನ, ಅದು ಬಿಚ್ಕೊಂಡು ಹೊರಟೋಯ್ತು, ಅದಿರಲೇ ಇಲ್ಲ. ಇವನು ಈಗ ಉಸಿರು ಒಂದು ಸರ್ತಿ ಜೋರು ತೊಗೊಂಡಿದ್ರೆ ಅಲ್ಲೇ ಮುಗಿದು ಹೋಗ್ತಿತ್ತು. ಬೇಡ, ಹೋಗೋಣ ಇವ್ರ ಜೊತೆಗೆ, ನಾನೇ ಹುಡ್ಕೊಂಡು ರಾವಣನ ಹತ್ರ ಹೋಗೋದು ಕಷ್ಟ, ಇವರು ಕರ್ಕೊಂಡು ಹೋಗ್ತಾರೆ ಅಂದರೆ ಒಂದು ಸರ್ತಿ ಎಚ್ಚರಿಕೆ ಕೊಟ್ಟಾಗೂ ಆಗುತ್ತೆ ಅಂತ ಒಪ್ಕೊಂಡು ಸುಮ್ಮನಾಗಿ ನೇರ ಅವನನ್ನು ಮೆರವಣಿಗೆ ಮಾಡ್ಕೊಂಡು ಬಂದರು. ನೋಡಿ ಎಷ್ಟು ಉಪದ್ರ ಕೊಟ್ಟಂತಹ ವೀರಾದಿವೀರ ಅಂತ ಭಾರಿ ನಮ್ಮ ಮೇಲೆ ಶೌರ್ಯ ಪ್ರದರ್ಶನ ಮಾಡಿದಂತಹ ಕಪಿಯನ್ನು ಹೆಡೆಮುರಿ ಕಟ್ಟಿ, ಅಂದರೆ ಎಲ್ಲರೂ ಹಾಗೆ ಅಲ್ವಾ, ಒಂದು ಯಾವುದೋ ಸಣ್ಣ ಗೆಲುವಾದರೆ ನಾವು ಪಾಲುದಾರರು ಅಂತ ಬೋರ್ಡ್ ಹಿಡ್ಕೊಳ್ಳುವಾಗ ಬರ್ತಾರೆ, ಕಷ್ಟಪಡುವಾಗ ಯಾರೂ ಇರಲ್ಲ. ಗೆಲುವಾದಾಗ ಸಂಭ್ರಮದ ಜನ ಜಾಸ್ತಿ, ಸೋತಾಗ ಯಾರು ಒಬ್ಬ ಅವನಿಗೇನ್ರಿ ನಾವು ಬೇಡ ಅಂತ ಹೇಳಿದ್ವಿ ಆದರೂ ಕೇಳಲಿಲ್ಲ ಅಂತ ಯಾರೆಲ್ಲ ಗೆದ್ದಿದ್ರೆ ಸಂಭ್ರಮಿಸಲಿಕ್ಕೆ ಬರ್ತಿದ್ರೋ ಅವರೇ ಅವನನ್ನು ಬೈಕೊಂಡು ಅವನಿಂದ ದೂರ ಆಗ್ತಾರೆ. ಹಾಗೆ ಇಲ್ಲಿ ಇಂದ್ರಜಿತ್ತನ ಈ ಸಾಮರ್ಥ್ಯವನ್ನು ನಮ್ಮೆಲ್ಲರ ಒಂದು ಶ್ರೇಯಸ್ಸಿನಿಂದ ಅದು ನಾವು ಪಡೆದಿದ್ದೇವೆ, ನಮ್ಮ ಸಾಮರ್ಥ್ಯದಿಂದ ಪಡೆದಿದ್ದೇವೆ ಅಂತ ಮೆರವಣಿಗೆ ಮಾಡಿಕೊಂಡು ಬಂದಾಗ ನೇರವಾಗಿ ರಾವಣನ ಮುಂದೆ ನಿಲ್ಲಿಸಿದ್ದಾರೆ. ಹನುಮಂತನನ್ನು ನೋಡಿ ರಾವಣನಿಗೆ ಆಶ್ಚರ್ಯ ಆಯಿತು. ಯಾರು ನೀನು? ನಿನ್ನ ನೋಡಿದ್ರೇ ಒಂದು ವಿಶಿಷ್ಟವಾದ ತೇಜಸ್ಸಿದೆ, ಅಸಾಧಾರಣವಾದ ವ್ಯಕ್ತಿತ್ವ ನಿನ್ನದು. ಕೇವಲ ನಿನ್ನನ್ನು ನೋಡಿ ವ್ಯಕ್ತಿತ್ವವನ್ನು ಹೇಳುತ್ತಿಲ್ಲ, ನಿನ್ನ ಕೆಲಸವನ್ನು ನೋಡಿದ್ದೇನೆ ನಾನು. ನಿನ್ನನ್ನು ಎದುರಿಸುವವರೇ ಇಲ್ಲ ಅಂತಾಗಿದೆ. ಯಾಕೆಂದರೆ ಅಕ್ಷಕುಮಾರನನ್ನು ಬಡಿದು ಕೊಂದಿದ್ದಾನೆ ಅಂದರೆ ಇವನಿಗೆ ಸುಲಭದ ಕೆಲಸ, ಉಳಿದದ್ದು ಯಾವುದು ಕಷ್ಟದ ಕೆಲಸ ಅಲ್ಲ ಅಂತ ಅನಿಸಿಬಿಟ್ಟಿದೆ. ಅದರಿಂದಾಗಿ ಆಶ್ಚರ್ಯಪಟ್ಟ ಅವನ ಹತ್ರ ಸಂಭಾಷಣೆ ಮಾಡ್ತಾನೆ. ಆಗ ಅವನು ಹೇಳುತ್ತಾನೆ, ನಾನು ಹೀಗೆ ನೋಡಿ, ನಾವಾದರೆ ಏನು ಹೇಳ್ತಿದ್ವಿ, ಎಂದು ಈ ಗೆಲುವು ಸಿಕ್ಕಿದ್ದಿದ್ರೆ ನಾನು ಯಾರು ಗೊತ್ತಾ, ಮಾತರಿಶ್ವಾವಾಹಮಸ್ಮಿ. ತಲವಕಾರ ಉಪನಿಷತ್ತಿನಲ್ಲಿ ಒಂದು ಯಕ್ಷ ದೇವತೆಗಳೆಲ್ಲ ದೈತ್ಯರನ್ನು ಸೋಲಿಸಿದ ಬಳಿಕ ದೂರದ ಬೆಳಕಿನ ಪುಂಜವಾಗಿ ನಿಂತಿರುತ್ತೆ. ಆಗ ಇಂದ್ರ ನೋಡ್ತಾನೆ, ಇದು ಯಾರೋ ಇದ್ದಾರೆ, ಹೋಗಿ ಮಾತಾಡಿಸ್ಕೊಂಡು ಬನ್ನಿ ಅಂತ ಮೊದಲು ಅಗ್ನಿಯನ್ನು ಕಳಿಸ್ತಾನೆ. ಅವನು ಯಾರು ನೀನು ಅಂದ್ರೆ, ನಾನು ಯಾರಾದ್ರಲ್ಲಿ ನೀನು ಯಾರು ಹೇಳು. ಅವನಿಗೆ ಖುಷಿ ಆಗ್ಬಿಡುತ್ತೆ. ಜಾತವೇದಾವಾಹಮಸ್ಮಿ, ನಾನು ಎಲ್ಲವನ್ನೂ ಕೂಡ ಕ್ಷಣ ಮಾತ್ರದಲ್ಲಿ ಸುಟ್ಟು ಬಿಡಬಲ್ಲೆ, ಹಾಗೆ ಹೀಗೆ. ಸರಿ, ಏನಿಲ್ಲ, ಇದೊಂದು ಹುಲ್ಲಿನ ಕಡ್ಡಿ ಇದೆ, ಇದನ್ನು ಸುಟ್ಟು ಬಿಡು ಅಂತೇಳಿ ಇಡ್ತಾನೆ. ಅವನು ತನ್ನ ಸರ್ವ ಜವೇನ ತನ್ನ ಶಶಾಕ ಆದಾತು, ಸುಡಲಿಕ್ಕೆ ಸ್ವಲ್ಪವೂ ಪೂರ್ಣ ಶಕ್ತಿ ಹಾಕಿದ್ರು ಸ್ವಲ್ಪವೂ ಸುಡಲಿಕ್ಕಾಗಲಿಲ್ಲ. ಗಾಳಿ ಬಂದ, ಪ್ರವಾಹ, ಅವನು ಸೋತ, ಕೊನೆಗೆ ಇಂದ್ರನೇ ಬಂದ ಅಂತ ಆ ಕಥೆಯಲ್ಲಿ ಬರುತ್ತೆ. ಯಾಕೆ ಹೇಳಿದೆ ಅಂದರೆ, ಯಾವಾಗಲೂ ನಮ್ಮನ್ನು ಯಾರು ಅಂತ ಕೇಳಿದ ತಕ್ಷಣ ಸೋ ಆ್ಯಂಡ್ ಸೋ, ನಮ್ಮ ಹೆಸರಿಗಿಂತ ಉದ್ದ ಉಳಿದ ABCDಗಳೇ ಇರ್ತವೆ, Z ತನಕ, A to Z ಅಂತ ಹಾಕೊಳ್ಳೋದು ಉತ್ತಮ ಅದಕ್ಕಿಂತ. ಆದರೆ ದಾಸೋಹಂ ಕೋಸಲೇಂದ್ರಸ್ಯ, ನಾನು ಹನುಮಂತ ಸುಗ್ರೀವನ ಮಂತ್ರಿ, ನಾನು ಇಷ್ಟು ಕೆಲಸ ಮಾಡಿದ್ದೇನೆ, ನಾನು ಸೂರ್ಯನನ್ನು ಹಿಡ್ಕೊಂಡು ಬರಲಿಕ್ಕೆ ಹೋಗಿದ್ದೆ, ಎಷ್ಟು ಹೇಳ್ಕೊಳ್ಬೋದಿತ್ತು, ಯಾವುದೂ ಹೇಳಲಿಲ್ಲ. ನಾನು ರಾಮಚಂದ್ರನ ದೂತ, ಇದು ನಮ್ಮ ನಿಜವಾದ ಅಡ್ರೆಸ್. ನಮ್ಮ ನಿಜವಾದ ಅಡ್ರೆಸ್ ಯಾವುದು ಅಂದರೆ ನಾವು ದೇವರಿಗೆ ಎಷ್ಟು ಹತ್ತಿರ ಆಗಿದ್ದೇವೆ ಅನ್ನೋದು. ಅವನು ಅದನ್ನು ಹೇಳಿದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ. ವಿಭೀಷಣ ಅವನೇನು ಇಷ್ಟು ಮಾತುಕತೆ ಆಗುವಾಗ ಹೊಡೆದು ಕೊಲ್ಲಿ ಅಂತಾನೆ. ಯಾಕಂದರೆ ಅವನು ಚೂರು ಭಯನೇ ಇಲ್ಲ. ಆಗಲೂ ಕಟ್ಟಿ ಹಾಕಿದ್ದು ಅವನನ್ನು, ಕಟ್ಟಿಸಿ ಹಾಕಿಕೊಂಡವನು ಅವನು ಅನ್ನುವ ಹಾಗೆ ಮಾತಾಡ್ತಿದ್ದಾನೆ. ಬೇಕಾದರೆ ನೀನನ್ನು ಬಿಡ್ತೇನೆ ಅನ್ನುವ ಹಾಗೆ ಹನುಮಂತ ರಾವಣನಿಗೇ ಉತ್ತರ ಕೊಡುವ ಶೈಲಿ ಹೇಗಿತ್ತು ಅಂದರೆ, ನಾನು ನಿನ್ನನ್ನು ವಿಚಾರಿಸ್ತಾ ಇದ್ದೇನೆ, ನೀನು ನನಗೆ ಉತ್ತರ ಕೊಡ್ತಾ ಇದ್ದೀಯ ಅನ್ನೋ ಹಾಗೆ ವಿಚಾರಿಸ್ತಾ ಇದ್ದಾನೆ. ಸಿಟ್ಟು ಬಂತು ಅವನಿಗೆ, ಕೊಂದು ಬಿಡಿ ಅಂತಾನೆ. ಆಗ ತಕ್ಷಣ ವಿಭೀಷಣ, ದೂತ ಕಾರ್ಯಕ್ಕಾಗಿ ಯಾರು ಬರ್ತಾರೋ ಅಂಥವರ ಮೇಲೆ ನಾವು ಶಕ್ತಿ ಪ್ರಯೋಗ ಮಾಡಬಾರ್ದು, ಇದು ರಾಜಧರ್ಮಕ್ಕೆ ವಿರುದ್ಧ. ಹೀಗೆ ಯಾವತ್ತೂ ಕೂಡ ಇಲ್ಲಿ ತನಕ ನಡೆದಿಲ್ಲ. ಇದು ನಡೆದರೆ ರಾವಣನ ಮನೆ ತನಕ ಒಂದು ಕೆಟ್ಟ ಕಳಂಕ. ಇದೊಂದು ಕಂಟಕಪ್ರಾಯವಾಗಿ ನಿನ್ನನ್ನೇ ಹಾನಿ ಮಾಡಿಕೊಳ್ಳುವಂತಹ ಪ್ರಸಂಗ. ಆದ್ದರಿಂದ ಹೀಗೆ ಮಾಡಬಾರದು ಅಂತ ರಾವಣನಿಗೆ ಅನೇಕ ಹಿತೋಪದೇಶಗಳನ್ನು ಮಾಡಿ ಸೀತೆಯನ್ನು ಬಿಟ್ಟುಕೊಡು ಅಂತ ಹೇಳ್ತಾನೆ. ಇದೇ ಮಾತನ್ನು ಹನುಮಂತನು ಹೇಳ್ತಾನೆ. ಅವನೇನು ಹೇಳ್ತಿದ್ದಾನೋ ಅದರಲ್ಲಿ ಅಕ್ಷರ ಸತ್ಯ ಇದೆ. ನಚೇತ್ ಪ್ರದಾಸಸಿ ತ್ವರಂ ರಘುತ್ತಮ ಪ್ರಿಯಾಂ ತದಾ ವಿನಾಶಮಾಶು ಯಾಸ್ಯಸಿ ಸಪುತ್ರ ಮಿತ್ರ ಬಾಂಧವಾಹ. ನಿನ್ನ
ನೀನು ಮಾಡಿದ ತಪ್ಪಿಂದ ನೀನು ಮಾತ್ರ ಸಾಯುವುದಲ್ಲ, ನಿನ್ನ ಪುತ್ರರು, ಮಿತ್ರರು, ಬಂಧುಗಳು ಎಲ್ಲರೂ ಕೂಡ. ಅದರಿಂದಾಗಿ ನಾವು ಯಾರದ್ದಾದರೂ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದೇವೆ ಅಂದರೆ ಅವನು ಸಮಾಜ ಕಂಟಕನಾಗಿದ್ದಾನೆ ಎಂದಾಗ ಅವನಿಂದ ದೂರ ಇದ್ದಷ್ಟು ಉತ್ತಮ. ಅಂಥವನ ಜೊತೆಗೆ ಲಾಭಕ್ಕಾಗುವಾಗೆಲ್ಲ ಜೊತೆಗಿದ್ದು ಸಿಕ್ಕಿತ್ತಲ್ವಾ ಚೆನ್ನಾಗಿ ಉಪಯೋಗಿಸ್ಕೊಂಡು ಬಿಡೋಣ ಅಂತ ಹೋದರೆ ಅವನು ಪಡುವ ಅನಾಹುತದಲ್ಲಿ ನಾವು ಪಾಲುದಾರರಾಗಬೇಕಾಗುತ್ತೆ. ಅದರಿಂದಾಗಿ ನೀನು ಮಾಡಿದ ತಪ್ಪಿಗೆ ನಿನ್ನ ಇಡೀ ಪರಿವಾರ ದುಃಖಕ್ಕೆ ಈಡಾಗುತ್ತೆ. ಪ್ರಿಯಂ ರಘುತ್ತಮನ ಪ್ರಿಯೆಯಾದಂತಹ ಸೀತೆಯನ್ನು ನೀನು ಮರಳಿಸಿ ಕೊಡಬೇಕಾದದ್ದು ನಿನ್ನ ಅತ್ಯಂತ ಅಗತ್ಯ ಕರ್ತವ್ಯ. ಮೊದಲು ಅದನ್ನು ನಡೆಸಬೇಕು ನೀನು ಅಂತ ಇವನು ಹೇಳ್ತಾನೆ. ಬಂಧನದಲ್ಲಿರುವುದು ಹನುಮಂತ, ಆದರೆ ಬಯಸ್ಕೊಳ್ತಾ ಇರೋದು ರಾವಣ ಮತ್ತು ಸಿಟ್ಟುವಂಥವನಿಗೆ. ಆಗ ಮತ್ತೆ ಅವನ ಮೇಲೆ ಶಕ್ತಿ ಪ್ರಯೋಗ ಮಾಡಬೇಕು ಅಂತ ಅಂದುಕೊಂಡಾಗ ವಿಭೀಷಣ ಹೇಳ್ತಾನೆ, ನೀನು ಏನಾದರೂ ಶಿಕ್ಷೆ ಕೊಡು, ಆದರೆ ಕೊಲ್ಲುವುದಕ್ಕೆ ಯಾವ ರೀತಿಯಿಂದಲೂ ಸರಿ ಇಲ್ಲ ಅಂತ ಹೀಗೆ ಮತ್ತು ಅವನು ಒತ್ತಿ ಬುದ್ಧಿವಾದವನ್ನು ಹೇಳಿದಾಗ ಕೊನೆಗೆ ಯೋಚನೆ ಮಾಡ್ತಾನೆ, ಶಿಕ್ಷೆ ಕೊಟ್ಟಾಗಿರಬೇಕು, ಆದರೆ ಬದುಕು ಉಳಿಬಾರ್ದು, ಅಂಥದ್ದೊಂದು ಶಿಕ್ಷೆ ಕೊಡಬೇಕು ಅಂತ ಯೋಚಿಸಿದ. ನೀವು ಪ್ರಾಣಿಶಾಸ್ತ್ರವನ್ನು ಓದಿದರೆ ಮಂಗನಿಗೆ ಅತ್ಯಂತ ಇಡೀ ದೇಹದಲ್ಲಿ ಮುಖ್ಯವಾದ ಅಂಗ ಯಾವುದು ಅಂದರೆ ಬಾಲ. ಬಾಲ ಇಲ್ಲ ಅಂದರೆ ಅದರ ದೇಹದ ಗ್ರಿಪ್ಪೇ ಇಲ್ಲ. ಅದು ಬೀಳುವಾಗ, ಹಾರುವಾಗ, ಎಲ್ಲಿ ಹೋಗುವಾಗಲೂ ನೀವು ನೋಡಿದರೆ ಗೊತ್ತಿರುತ್ತೆ, ಅದು ಅದರ ತುದಿ ಇನ್ನೊಂದು ಯಾವುದಾದ್ರೂ ಕೊಂಬೆಗೆ ಚೂರು ತಾಗಿಕೊಂಡೇ ಇರುತ್ತೆ. ಕೆಲವೊಂದು ಉದ್ದ, ಅದರ ಲಾಂಗೂಲ ಅಂತ ಇರುತ್ತೆ, ತುಂಬ ಉದ್ದದ್ದಾದರೆ ಸುರುಳಿ ಸುತ್ತಕೊಳ್ಳುತ್ತೆ. ಇಲ್ಲಾಂದರೆ ಅದರ ಇಡೀ ದೇಹದಲ್ಲಿ ಬ್ಯಾಲೆನ್ಸ್ ಇರುವುದೇ ಬಾಲದಲ್ಲಿ. ಆ ಬ್ಯಾಲೆನ್ಸಿನಿಂದ ಅದು ಇನ್ನೊಂದು ಕಡೆ ನೆಗೆಯುತ್ತೆ. ಈ ಬಾಲವನ್ನೇ ಸುಟ್ಟು ತೆಗೆದರೆ ಮಂಗನ ತನ್ನ ಸಹಜ ಸ್ವರೂಪವೇ ಅದಕ್ಕೆ ಹೊರಟು ಹೋಗುತ್ತೆ. ಅದು ಇದ್ದರೂ ಕೂಡ ಸತ್ತ ಹಾಗೆ ಶಿಕ್ಷೆ ಕೊಡಬೇಕು ಅಂತ ಬಾಲಕ್ಕೆ ಬೆಂಕಿ ಇಡಿ ಅಂತಂದ. ಬೆಂಕಿ ಇಡುವುದು ಅಂದರೆ ಹೇಗೆ? ಬರೀ ಹಾಗೆ ಬೆಂಕಿ ಇಡಲಿಕ್ಕಾಗುತ್ತಾ? ತಕ್ಷಣ ಇಡೀ ರಾಕ್ಷಸ ಪರಂಪರೆ ಕುಟುಂಬ ಎಲ್ಲ ಸೇರಿಕೊಂಡು ರಾವಣನ ಬಾಲಕ್ಕೆ ಬೆಂಕಿ ಇಡುವುದಕ್ಕೋಸ್ಕರ ಬಟ್ಟೆ ತಂದು ಸುತ್ತಿ 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 ಎಣ್ಣೆಯಲ್ಲಿ ಅದ್ದಿ ಎಲ್ಲ ಬಟ್ಟೆಯನ್ನು ಸುತ್ತಿದ್ದಾರೆ. ಇವನ ಬಾಲ ಬೆಳೀತಾನೇ ಇದೆ. ದೊಡ್ಡ ತೂಟ ನೀಡಲಿಕ್ಕೆ ದೊಡ್ಡ ದೊಂದಿ ಬೇಕಲ್ವ? ಹಾಗೆ ಈ ಇಡೀ ಲಂಕೆ ಸುಡಬೇಕು ಅಂತಂದರೆ ಸ್ವಲ್ಪ ಜಾಸ್ತಿ ಬೆಂಕಿ ಇರುವ ದೊಂದಿಯೇ ಬೇಕು, ದೀವಟಿಗೆ ಬೇಕು. ಅದಕ್ಕೋಸ್ಕರ ಬಾಲವನ್ನು ಉದ್ದ ಮಾಡಿ 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 ಕೊನೆಗೆ ಇವರು ಇನ್ನೂ ಎತ್ಕೊಂಡು ಹೋಗೋದಕ್ಕಾದರೂ ಕಷ್ಟ ಆಗುತ್ತೆ, ಅಲ್ಲಿ ತನಕ ಹೊರಗೆ ಹಾಕಬೇಕಲ್ಲ ನನ್ನನ್ನು. ಆಯಿತು ಅಂತೇಳಿ ಕೊನೆಗೆ ಸುಮ್ಮನಾದ. ಸರಿ, ಬೆಂಕಿಯನ್ನು ಬಾಲಕ್ಕೆ ಕೊಟ್ಟಿದ್ದಾರೆ. ಇಡೀ ಲಂಕೆಯ ಬೀದಿಗಳೆಲ್ಲ ಅವನನ್ನು ಸುತ್ತಿಸಿದ್ದಾರೆ. ಸುತ್ತಿಸಿ ಬಿಟ್ಟರು. ಕೊನೆಗೆ ಆಯ್ತು, ಇದ್ರದ್ದು ಕತೆ ಮುಗೀತು, ಬಾಲ ಸುಟ್ಟು ಸತ್ತೋಗುತ್ತೆ ಅಂತ. ಅವನು ಸೀದಾ ಹಾರಿ ಎಲ್ಲ ರಾಕ್ಷಸರ ಮನೆ ಮೇಲೆ ಹೋಗಿ 2 ನಿಮಿಷ ಕೂತ್ ಹೋಗ್ತಿದ್ದ. ಹೋಗಿ ಎಲ್ಲ ಅದರಲ್ಲೂ ನೋಡಿ 2 ಜಾಗ ಬಿಟ್ಟದ್ದು. ಒಂದು ವಿಭೀಷಣನ ಮನೆ, ಇನ್ನೊಂದು ಸೀತೆ ಕೂತ ಅಶೋಕವನ. ಅಲ್ಲಿಗೆ ಮಾತ್ರ ಹೋಗಲಿಲ್ಲ. ಮತ್ತು ಎಲ್ಲರಿಗೂ ಪ್ರಸಾದ ಕೊಟ್ಟಿದ್ದಾನೆ. ಹನುಮಂತನ ಸ್ವಭಾವ ಏನು ಅಂದರೆ, ನೀವು 1 ಕೊಟ್ಟರೆ ನಾನು 100 ಕೊಡ್ತೇನೆ, ನೀವು ಒಳ್ಳೇದು ಕೊಟ್ಟರೆ ನಿಮ್ಮ 100 ಒಳ್ಳೇದು ಕೊಡ್ತೇನೆ, ನೀವು ಕೆಟ್ಟದ್ದು ಕೊಟ್ಟರೆ ನಿಮ್ಮ 100 ಕೆಟ್ಟದ್ದು ಕೊಡ್ತೇನೆ. ಯಾಕೆಂದರೆ ಎಲ್ಲ ಮನೆಯವರು ಚಪ್ಪಾಳೆ ತಟ್ಟಿದ್ದಾರೆ ಇವನು ಬಾಲ ಬೆಂಕಿ ಕೊಡುವಾಗ. ಚಪ್ಪಾಳೆ ತಟ್ಟಿದವರ ಮನೆಗೆ ಎಲ್ಲರಿಗೂ ವಾಪಸ್ ಪ್ರಸಾದ. ಯಾಕಂದ್ರೆ ನೀವು ಚಪ್ಪಾಳೆ ತಟ್ಟಿದ ಫಲ ಸಿಗಬೇಕಲ್ಲ. ನೀವು ಒಳ್ಳೇದಕ್ಕೆ ಚಪ್ಪಾಳೆ ತಟ್ಟಿದ್ರೂ ಫಲ ಸಿಗುತ್ತೆ, ಕೆಟ್ಟದಕ್ಕೆ ಚಪ್ಪಾಳೆ ತಿಕ್ತಿದ್ರೂ ಫಲ ಸಿಗುತ್ತೆ. ಯಾವಾಗ ದುರ್ಯೋಧನನ ಹೆಂಡಂದಿರು ದ್ರೌಪದಿಗೆ ಸಭೆಯಲ್ಲಿ ಅವಮಾನ ಆಯಿತು, ಆ ಸಂದರ್ಭದಲ್ಲಿ ಅವನ ಹೆಂಡಂದಿರು ಎಲ್ಲರೂ ಕೂಡ ಸುಮ್ಮನಿದ್ರು. ಆಯಿತು, ಒಳ್ಳೆಯದಾಯಿತು, ಎಷ್ಟು ಮೆರೆಯುವುದು, ಏನು ರಾಜಸೂಯಾಗದ ಶಿಖೆಗೆ ಅಭಿಷೇಕವನ್ನು ಮಾಡಿಕೊಂಡು ಮೆರೆಯುವುದು ಅಂದರೆ ಏನರ್ಥ ಅಂತ ಒಳಗಿಂದೊಳಗೆ ಸಂತೋಷಪಟ್ಟರು. ಅದಕ್ಕಾಗಿ ಎಲ್ಲ ಗಂಡಂದಿರನ್ನು ಕಳ್ಕೊಂಡು ವಿಧವೆಯರಾಗಿ ಒದ್ದಾಡುವ ಸ್ಥಿತಿ ಬಂತು. ಅಂದರೆ ನಾವು ಅಂದ್ಕೊಳ್ಳೋದುಂಟು, ಅವ್ರು ಮಾಡಿದ ತಪ್ಪಿಗೆ ಇವರಿಗೆ ಯಾಕೆ ಶಿಕ್ಷೆ ಅಂತ. ಅದರದ್ದು ಯಾವ ಕಾರಣಕ್ಕೂ ತಪ್ಪು ಮಾಡದೆ ಯಾರಿಗೂ ಶಿಕ್ಷೆ ಸಿಗೋದು ಸಾಧ್ಯವಿಲ್ಲ. ನಮ್ಮ ಕಣ್ಣೆದುರುಗಡೆ ಯಾವುದು ಆ ಪ್ರತಿಯಾದ ಶಿಕ್ಷೆ ಕಾಣದೇ ಇರ್ಬೋದು, ಪ್ರತಿಯಾದ ಕ್ರಿಯೆ ಕಾಣದೇ ಇರ್ಬೋದು, ಆದರೆ ಶಿಕ್ಷೆ ಆಗಿದೆ ಅಂದರೆ ಅದೊಂದು ಹಿಂದಿನಿಂದ ಒಂದು ಕರ್ಮ ಇದ್ದೇ ಇದೆ ಅಂತ ಅರ್ಥ. ಹಾಗೆ ಯಾರ್ಯಾರಿಗೆ ಏನೇನು ಕೊಡಬೇಕಿತ್ತೋ ಅವರವರಿಗೆ ಅದನ್ನು ಕೊಡುವಂತಹ ತನ್ನ ಸಹಜ ಸ್ವಭಾವದಂತೆ ಎಲ್ಲ ಮನೆಗೂ ಆರಾಮವಾಗಿ ಬೆಂಕಿ ಕೊಟ್ಟು, ಮೊದಲು ಬರುವಾಗ ಸುಂದರೀ ಲಂಕೆ ಬಹುಶಃ ನಗರಗಳಲ್ಲಿ ಅತ್ಯಂತ ಸುಂದರವಾದದ್ದು ಅಂತ ಹೆಸರಿತ್ತು ಅದಕ್ಕೆ. ಯಾಕೆಂದರೆ ಎಲ್ಲಿ ನೋಡಿದರೂ ಒಂದೋ ಹಸಿರು, ಒಂದೋ ಬಂಗಾರ. ಕಟ್ಟಡ ಇದೆ ಅಂದರೆ ಬಂಗಾರ, ಕಟ್ಟಡ ಬಿಟ್ಟು ಬೇರೆ ಇದೆ ಅಂದರೆ ಹಸಿರು. ಅಂತಹ ಕುಬೇರನಿಂದ ನಿರ್ಮಿತವಾದ ಅತ್ಯಂತ ಸುಂದರವಾದ ನಗರ. ಅವನನ್ನು ಓಡಿಸಿ ಇವನು ಕೂತದ್ದು ತನ್ನ ಬಾಹುಬಲದ ಹೆಮ್ಮೆಯಿಂದ. ಆದರೆ ಈಗ
ಒಂದೇ ಬಣ್ಣ ಇತ್ತಂತೆ, ಎಲ್ಲ ಬಣ್ಣ ಮಸಿ ನುಂಗಿತು. ಕಾಣಲಿಕ್ಕಿದ್ದದ್ದು ಎರಡೇ, ಒಂದು ಬಂಗಾರದ ಗೋಪುರ, ಒಂದು ಹಸಿರು. ಸೀತೆ ಕೂತಿದ್ದ ಹಸಿರು ಒಂದು ಉಳಿದಿತ್ತು, ಇನ್ನೊಂದು ಬಂಗಾರದ ಗೋಪುರ ವಿಭೀಷಣ ವಾಸವಾಗಿದ್ದ ಮನೆ ಇತ್ತು. ಆದರೆ ಅದು ನಾಳೆಗೆ ಬೇಕಲ್ವ, ಮತ್ತೆ ಅದು ಬೆಳಿಬೇಕಲ್ವ, ಅದಕ್ಕೆ ಚೂರು ಬೀಜ ಮಾತ್ರ ಉಳಿಸಿ ಬಂದ ಹಾಗೆ ಎಲ್ಲವನ್ನು ಮಸಿ ನುಂಗುವ ಹಾಗೆ ಮಾಡಿಬಿಟ್ಟಿದ್ದ. ಸರಿ, ರಾವಣನಿಗೆ ಇನ್ನೂ ಪಚೀತಿ ಆಗೋಯ್ತು. ಏನೋ ಮಾಡಲಿಕ್ಕೆ ಹೋಗಿ ನಾವೇ ಮುಖಕ್ಕೆ ಮಸಿ ಬಳ್ಕೊಂಡು ಹಾಗಾಯ್ತಲ್ವ ಅಂತ ಒಂದು ಕಡೆಯಿಂದ ಭಯ ಆಯಿತು. ಆದರೆ ಅಷ್ಟೊತ್ತಿಗೆ ಹನುಮಂತ ಅವರು ಬೆಂಕಿ ಕೊಟ್ಟಾಗಲೇ ಅಗ್ನಿಯನ್ನು ಪ್ರಾರ್ಥನೆ ಮಾಡಿದ್ದ. ಗಾಳಿಗೆ ಇನ್ನೊಂದು ಹೆಸರಿದೆ, ಅಗ್ನಿಮಿತ್ರ ಅಂತ. ಅಗ್ನಿ ಗಾಳಿಗೆ ಮಿತ್ರ, ಅಥವಾ ಗಾಳಿ ಅಗ್ನಿಗೆ ಮಿತ್ರ. ಇವನು ಗಾಳಿ, ಅವನು ಅಗ್ನಿ. ನಾವಿಬ್ಬರು ಯಾವಾಗಲೂ ಒಟ್ಟಿಗಿರಬೇಕಾದವರು. ನನಗೇನು ತೊಂದರೆ ಕೊಡದೇ ಇದ್ದರೆ ನಾನು ನಿನಗೂ ಕೂಡ ಒಳ್ಳೆಯದನ್ನು ಮಾಡ್ತೇನೆ ಅಂತ ಹೀಗೆ ಹೇಳಿ, ನಿನಗೂ ಊಟಕ್ಕೆ ಬೇಕಾದಷ್ಟು ಕೊಡ್ತೇನೆ ಅಂತ ಹೇಳಿ ಅವನನ್ನು ಸುಡಲೇ ಇಲ್ಲ. ಆದರೆ ನೀನು ನನಗೆ ಸಹಾಯ ಮಾಡಿದ್ದಕ್ಕೆ ನಾನು ನಿಂಗೆ ಸುಡ್ಲಿಕ್ಕೆ ಬೇಕಾದ ವಸ್ತು ಕೊಡಬೇಕಲ್ಲ ಅಂತ ಎಲ್ಲ ಮನೆಗಳನ್ನು ಆಹುತಿ ಕೊಟ್ಟು ಹೊರಟು ಸೀದಾ ಬಾಲವನ್ನು ಸುಡದೆ ಅತ್ಯಂತ ಶೀತಲವಾದ ರೀತಿಯಲ್ಲಿದ್ದ ಅಗ್ನಿಗೆ ಬೇಕಾದಷ್ಟು ಲಂಕೆಯಲ್ಲಿ ಪಾಪ ಸುಡುವ ಶಕ್ತಿ ಸಿಕ್ಕಿತು. ಕೊನೆಗೆ ಹನುಮಂತ ಸಮುದ್ರದ ಬಳಿಗೆ ಬಂದು ತನ್ನ ಬಾಲವನ್ನು ಅದ್ದಿ ಆ ಸಮಸ್ಯೆಯಿಂದ, ಅಂದರೆ ಸುಡುವ ಪ್ರಕ್ರಿಯೆಯಿಂದ ವಿಶ್ರಾಂತಿಯನ್ನು ತೆಗೆದುಕೊಂಡ. ಹೊರಡುವ ಮುನ್ನ ಮತ್ತೊಂದು ಸರ್ತಿ ಸೀತೆಯನ್ನು ಮಾತಾಡಿಸಿ ಹೋಗಬೇಕು ಅಂತ ಅನ್ನಿಸ್ತು. ನೇರ ಸೀತೆ ಇದ್ದ ಅಶೋಕವನದ ಬಳಿಗೆ ಬಂದ. ಒಂದೇ ಒಂದು ಮರದ ನೆರಳಿನಲ್ಲಿ ಕೂತಿದ್ದಾಳೆ. ಎಲ್ಲ ರಕ್ಕಸಿಯರು ಕಣ್ಣಲ್ಲಿ ನೀರು ಹಾಕ್ತಾ ಇದ್ದಾರೆ. ಏನು ಮಾಡೋದು, ಎಷ್ಟೋ ಜನರ ಗಂಡಂದ್ರು ಹೋಗಿದ್ದಾರೆ, ಮಕ್ಕಳು ಹೋಗಿದ್ದಾರೆ, ಕೈಕಾಲು ಮುರಿದು ಅಲ್ಲೇ ಬಿದ್ದಿದ್ದಾರೆ, ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಈ ದುಸ್ಥಿತಿಯೆಲ್ಲ ಅವರಿಗೆ ಯಾರು ಬಂದರು ಯಾರು ಹೋದರು ಏನೂ ತಿಳ್ಕೊಳ್ಳುವ ಸಾಮರ್ಥ್ಯದಲ್ಲಿ ಇಲ್ಲ ಅವರು. ಸೀತೆಯನ್ನು ಹೋಗಿ ಮಾತಾಡಿಸುವಾಗ ಅವಳು ಗಾಬರಿ ಆಗ್ತದೆ. ಎಲ್ಲಿ ನೋಡಿದ್ರು ಬರೀ ಕಪ್ಪೋಗೆ, ಲಂಕೆ ಯಾವ ಸುತ್ತಲೂ ಬರೀ ಚೀರುದು. ತನ್ನ ಮನಸ್ಸಿಗೆ ನೋವಾಗುವಂತೆ ಎಷ್ಟು ಜನ ವರ್ತಿಸಿ ನೋಯಿಸಿದ್ರೋ ಅವರೆಲ್ಲರೂ ಅಳ್ತಾ ಇದ್ದಾರೆ, ಎಲ್ಲರೂ ವ್ಯಥೆಯಲ್ಲಿದ್ದಾರೆ, ಕಳ್ಕೊಂಡಿದ್ದಾರೆ, ತಮ್ಮ ಎಲ್ಲ ಸಂಪತ್ತನ್ನು ಕಳ್ಕೊಂಡು ಬೀದಿಯಲ್ಲಿದ್ದಾರೆ. ಅಂತಹ ಸ್ಥಿತಿಯಲ್ಲಿ ತನ್ನ ಮಗ ಮಾಡಿದ ಕೆಲಸ ರಾಮಚಂದ್ರ ಮಾಡಬೇಕಾದದನ್ನು ಮೊದಲೇ ಒಂದು ಸರ್ತಿ ಸ್ಯಾಂಪಲ್, ಈಗ ಇನ್ನೂ ಬಿಡಿಸ್ಕೊಂಡು ಹೋಗುವ ಮುನ್ನವೇ ಹೀಗೆ ನೀವಾಗಿ ಕಳಿಸಿಕೊಟ್ರೆ ಬಚಾವು ಅಂತನ್ನುವಂತಹ ಸಂದೇಶವನ್ನು ಕೊಟ್ಟು ಕೊನೆಗೆ ಹೊರಡುವ ಮುನ್ನ ಮತ್ತೊಂದು ಧೈರ್ಯದ ಮಾತುಗಳನ್ನಾಡಿ ಹನುಮಂತ ವಾಪಸ್ಸು ಹೊರಟು ನಮಸ್ಕಾರ ಮಾಡ್ತಾನೆ. ಅಲ್ಲೊಂದು ಪರ್ವತ ಇರುತ್ತೆ, ಅರಿಷ್ಟ ಅಂತ ಪರ್ವತದ ಹೆಸರು. ಅಲ್ಲಿಂದ ಹೊರಡುವಾಗ ಮಹೇಂದ್ರ ಪರ್ವತದಲ್ಲಿ ಕೂತಿದ್ದ, ಇಲ್ಲಿಂದ ಹೊರಡುವಾಗ ಅರಿಷ್ಟ ಅನ್ನುವ ಪರ್ವತವನ್ನೇರಿ ಮತ್ತೆ ಸಮುದ್ರವನ್ನು ಉಲ್ಲಂಘನೆ ಮಾಡಿದ್ದಾನೆ, ಹಾರಿದ್ದಾನೆ. ಲಂಘನ ಮಾಡಿ ಕಪಿಗಳು ಎಲ್ಲಿ ಕಾಯ್ತಾ ಇದ್ರೋ ಅದೇ ಜಾಗಕ್ಕೆ ಬಂದ. ನಾವು ಒಂದು ಕಡೆಯಿಂದ ಹಾರಿ ವಾಪಸ್ ಅಲ್ಲಿಗೆ ಹಾರಬೇಕು ಅಂದರೆ ಏನಾಗುತ್ತೋ ಗೊತ್ತಿಲ್ಲ. ಇವನು ಅಷ್ಟು ದೂರಕ್ಕೆ ಹಾರಿದವನು ವಾಪಸ್ ಹೊರಗೆ ನಾನು ಎಲ್ಲಿಗೆ ಹಾರಬೇಕು? ನೇರ ಜಾಂಬವಂತನೇ ಮೊದಲಾದ ಎಲ್ಲ ಹಿರಿಯರು ಯಾರ್ಯಾರು ಅವರೆಲ್ಲರೂ ಹೋದವನು. ಈ ಕಾಯೋದೊಂದು ಉಂಟಲ್ವ, ಅದರಷ್ಟೊಂದು ಕಷ್ಟದ ಕೆಲಸ ಮತ್ತೊಂದಿಲ್ಲ. ಬಹುಶಃ ಅವರು 2 ನಿಮಿಷದಲ್ಲಿ ಬಂದಿರ್ತಾರೆ. ಆದರೆ ಇವನಿಗೆ ಒಂದು ತವಕ ಇತ್ತಲ್ಲ, ಏನಾಯಿತು ಸೀತೆ ಸುದ್ದಿ ಸಿಕ್ತೋ ಇಲ್ಲ. ಇವರಿಗೆ ಕಾತರ ಮತ್ತೆ ಏನು ಇವನು ತಡ ಮಾಡ್ತಾನೆ ಅಂತಲ್ಲ, ಆದಷ್ಟು ಬೇಗ ರಾಮಚಂದ್ರನಿಗೆ ನಮ್ಮ ಕಡೆಯಿಂದ ಆದ ಕಾರ್ಯವನ್ನು ಒಪ್ಪಿಸಬೇಕು, ಹನುಮಂತ ಮಾಡಿ ಬರ್ತಾನೆ ಅಂತ ನಿಶ್ಚಯ ಇದೆ. ಜಾಂಬವಂತ ಈ ವಿಷಯದಲ್ಲಿ ಎಂದೂ ಹನುಮಂತನ ವಿಷಯದಲ್ಲಿ ಸಂದೇಹವೇ ಪಡಲಿಲ್ಲ. ನಾವೆಷ್ಟೋ ಸರ್ತಿ ಕೆಲವರ ಸಾಮರ್ಥ್ಯವನ್ನು ಸಂದೇಹಪಟ್ಟು ಕಮ್ಮಿ ಮಾಡ್ತೇವೆ, ಆದರೆ ಜಾಂಬವಂತ ಹಾಗೆ ಮಾಡಲಿಲ್ಲ. ಯಾವುದೇ ವ್ಯಕ್ತಿಗೆ ನಾವು ಪ್ರೋತ್ಸಾಹ ಕೊಡೋದು, ನಂಬಿಕೆ ಇಡುವುದು ಅನ್ನೋದೇ ಅರ್ಧ ಗೆಲುವಿನ ದಾರಿ. ನಾವೆಷ್ಟೋ ಸರ್ತಿ ನಿನ್ನ ಹತ್ರ ಎಲ್ಲ ಆಗುತ್ತೆ, ಅಥವಾ ಮಾಡಿದ್ರು ನೀನೆಲ್ಲಿ ಮಾಡಿರ್ತೀವಿ, ಒಬ್ಬನೇ ಇನ್ಯಾರ ಹತ್ರ ತೊಗೊಂಡಿರ್ತೀವಿ ಅಂತ ಹೀಗೆ ನಾವು ಆದಷ್ಟು ಉತ್ಸಾಹವನ್ನು ಕುಗ್ಗಿಸುವ ಮಾತುಗಳನ್ನು ಆಡಿದರೆ, ಜಾಂಬವಂತ ಹನುಮಂತ ಸಹಜವಾಗಿ ಸಮರ್ಥ, ಅದರ ಜೊತೆಗೆ ಇವನ ಪ್ರೋತ್ಸಾಹ ಮತ್ತೆ ಮರಳಿ ಬರ್ತಾನೆ ಅನ್ನುವ ನಂಬಿಕೆಯನ್ನೂ ಇಟ್ಟುಕೊಂಡದ್ದಕ್ಕಾಗಿ ಹನುಮಂತ ಕಾರ್ಯವನ್ನು ಮುಗಿಸಿ ನೇರ ಜಾಂಬವಂತನ ಎದುರುಗಡೆ ಬಂದಿದ್ದಾನೆ. ಆಕಾಶದಲ್ಲಿ ಹಾರಿ ಬರ್ತಾ ಇರುವ ಹನುಮಂತನ ನೋಡಿದಾಗ ಇವರಿಗೆಲ್ಲ ಹನುಮಂತ ವಾಪಸ್ ಬಂದ ಅಂದರೆ ಕೆಲಸ ಆಯಿತು. ಅವನ ಹತ್ರ ಕೇಳಿ ಏನಾಯಿತು ಅಂತ ಅನ್ನೋದರ ಡೀಟೇಲ್ ಬೇಕಷ್ಟೇ ಹೊರತು ಕೆಲಸ ಆಯಿತಾ ಅಂತ ಕೇಳಬೇಕಾದ್ರು, ಏನಾಯಿತು ಅಂತ ಕೇಳಬೇಕು, ಕೆಲಸ ಆಯಿತಾ ಅಲ್ಲ. ಏನಾಯಿತು, ಹೇಗಾಯಿತು, ಅಲ್ಲಿ ಯಾರು ಪೆಟ್ಟು ತಿಂದರು, ಯಾರು ಹಲ್ಲು ಉದುರಿಸ್ಕೊಂಡ್ರು, ಇದನ್ನೆಲ್ಲ ಕೇಳಬೇಕಾಗಿದೆ. ಆ ದೃಷ್ಟಿಯಿಂದ ಕಾಯ್ತಾ ಇದ್ದಾನೆ. ಹನುಮಂತ ಬಂದಾಗ ಎಲ್ಲರ ಮೈ ನಿಮಿರೆದ್ದಿದೆ, ಸಂತೋಷದಿಂದ ಕುಣಿದು ಕುಪ್ಪಳಿಸಿದ್ದಾರೆ. ಬಂದು ಮಾತಾಡ್ತಾನೆ, ಹೀಗೆ ಹೋಗಿ ಬಂದ ಸಂಗತಿ, ರಾವಣನಿಗೆ ವಿಷಯ ಮುಟ್ಟಿಸಿದ್ದೇನೆ, ಸೀತೆಯನ್ನು ಕರ್ಕೊಂಡು ಬರಬಹುದಿತ್ತು, ಆದರೆ ರಾಮನ ಕೀರ್ತಿ ಹಾಳಾಗಬಾರ್ದು ಅನ್ನೋದಕ್ಕೋಸ್ಕರ ಅಲ್ಲೇ ಉಳಿಸಿದ್ದೇನೆ. ನಾವು ಅಂದ್ಕೊಳ್ಳೋದು ಹನುಮಂತ ಹೋದ ಬಂದ ಅಂತ. ಆದರೆ ಈ ಸರ್ಗ ಮುಗಿದ ಮೇಲೆ ಮುಂದಿನ ಸರ್ಗ ಆರಂಭ ಆಗುವಾಗ ಹನುಮಂತ ಏನೇನು ಬರೀ ಸೀತೆಯನ್ನು ನೋಡಿ ಬಂದದ್ದಲ್ಲ, ಸೀತೆಯನ್ನು ನೋಡಿ ಬರುವುದರ ಜೊತೆಗೆ ಲಂಕೆಯ ಎಲ್ಲ ಮ್ಯಾಪು ಕೂಡ
ತಲೆಯಲ್ಲಿ ಕೂತಿದೆ ಅವನಿಗೆ. ಯಾವ ದಿಕ್ಕಿನಲ್ಲಿ ಎಷ್ಟು ಸೈನ್ಯ ಏನನ್ನು ಹೊತ್ತು ಹೇಗೆ ನಿಂತಿದೆ, ಹೇಗೆ ಯುದ್ಧ ಮಾಡಲಿಕ್ಕೆ ಸಿದ್ಧಗೊಂಡಿದೆ, ಎಲ್ಲ GPS ಪೂರ್ತಿ. ಈ ದಿಕ್ಕಲ್ಲಿ ಹೋದರೆ ಹೀಗೆ ಹೋಗ್ತೀವಿ, ಇಲ್ಲಿ 2 ರಸ್ತೆ, ಇಲ್ಲಿ 3 ರಸ್ತೆ, ಇಲ್ಲಿ ಇಷ್ಟು ಜನ, ಇಲ್ಲಿ ಇಷ್ಟು ಆಯುಧ, ಇಂಥವರೇ ಬಂದು ನಿಲ್ತಾರೆ ಅನ್ನುವ ಎಲ್ಲ ಮಾಹಿತಿಗಳನ್ನು ಹೊತ್ತು ಬಂದಿದ್ದಾನೆ. ಸರಿ, ಲಂಕೆಯ ವೃತ್ತಾಂತವನ್ನೆಲ್ಲ ಹೇಳಿದಾಗ ವಾನರರಿಗೆ ಜೀವ ಬಂದಾಗಾಯಿತು. ಹೋಗ್ತಾ 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 ಮಾತಾಡಿಸ್ಕೊಂಡು ಅಂಗದನಿಗಂತೂ ಅವನು ತುಂಬ ಒಂಥರ ಅವನಿಗೆ ಬೇಸರ ಆಗುತ್ತೆ. ಅಂದರೆ ಮಧ್ಯದಲ್ಲಿ ನಾನು ನಿಮ್ಮ ಜೊತೆಗೆ ಯಾಕೆ ಬರಬೇಕು, ನಾವು ಪ್ರತ್ಯೇಕ ರಾಜ್ಯ ಕಟ್ತೇವೆ ಅಂತೆಲ್ಲ ಮಾತಾಡಿದ್ದ. ಆದರೆ ಹನುಮಂತ ಈ ವಿಷಯವನ್ನು ಹೇಳಿದ ಮೇಲೆ ನಾನು ತಪ್ಪು ಮಾಡಿದೆ ಅಂತ ತುಂಬ ಗೊತ್ತಾಗಿ, ಹನುಮಂತ ನೀನು ಅವತ್ತು ಒಂದು ಮಾತು ಹೇಳದೇ ಇದ್ದರೆ, ಹನುಮಂತ ಹೇಳಿರ್ತಾನೆ, ನೀವೇನಾದರೂ ನಿಮ್ಮ ಆಲೋಚನೆಯನ್ನು ಬದಲಿಸಿ ರಾಮನ ವಿರುದ್ಧವಾಗಿ ನಡೆದರೆ ನಾನು ನಿಮ್ಮ ರೆಟ್ಟೆ ಹಿಡಿದಾದರೂ ಸರಿ ನಿಮ್ಮನ್ನು ಈ ಕೆಲಸದಲ್ಲಿ ತೊಡಗಿಸ್ತೇನೆ. ಅದು ನನ್ನ ಕೆಲಸ. ನೀವು ಬೇರೆ ಪ್ರತ್ಯೇಕವಾದದಿಂದ ನಿಲ್ಲಕ್ಕೆ ಒಂದು ಪಟೇಲಿದ್ದ ಹಾಗೆ, ನೀವು ಬೇರೆ ರಾಜ್ಯ ಕಟ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ, ನೀವೇನಿದ್ರಿ ಈ ದೇಶದೊಳಗಿರಬೇಕು, ನೀವು ಈ ದೇಶಕ್ಕೆ ಸಂಬಂಧಪಟ್ಟವರು ಅನ್ನುವ ಹಾಗೆ ಅವರನ್ನು ಒತ್ತಾಯಪಡಿಸಿ ಬೇರೆಯದೇ ಆದಂತಹ, ಯಾಕಂದರೆ ಅಂಗದನಿಗೆ ಕೆಲವೊಮ್ಮೆ ಎಸಂಪ್ಷನ್ಗಳಲ್ಲೇ ನಾವು ಸಾಯುವುದು. ನಮ್ಮದೇ ಒಂದು ಕಲ್ಪನೆ, ಅವ್ನು ನನಗೆ ಹೀಗೆ ಮಾಡಬೇಕು ಅಂತ ಅನ್ನೋದಕ್ಕೋಸ್ಕರ ಹೀಗೆ ಮಾಡ್ದ, ಅದಕ್ಕೋಸ್ಕರ ಹೀಗೆ ಮಾಡ್ದ, ಅವ್ರು ನನಗೆ ಇದನ್ನು ಕೊಡಲಿಲ್ಲ ಅಂದರೆ ಅದು ಕಾರಣ ಇರಬೇಕು ಅಂತ. ಅಂಗದನ ತಲೆಯಲ್ಲಿದ್ದ ಎಲ್ಲ ಹುಳಗಳನ್ನು ಕಿತ್ತು, ನೀನು ಸುಗ್ರೀವನ ಜೊತೆಯಲ್ಲಿ ಬಾಳಬೇಕಾದವನು, ನಾವೆಲ್ಲರೂ ಒಂದು ಕುಟುಂಬ, ಅದರಂತೆ ನೀನು ಇರಬೇಕು, ನೀನು ಇರುವುದಿಲ್ಲ ಅಂದರೂ ನಾನು ಇರಿಸ್ತೇನೆ. ಏಕೆಂದರೆ ಪ್ರಾಣಶಕ್ತಿ ಅಂತ ಅನ್ನೋದು ಅದಕ್ಕೆ ಎದುರು ಮತ್ತೊಂದು ಶಕ್ತಿ ಇಲ್ಲ, ಅದರಿಂದಾಗಿ ಹಾಗೆ ಇರಿಸ್ತೇನೆ ಅಂತ ಅಂದದ್ದು. ಈಗ ಅವನಿಗೆ ಅಂಗದನಿಗೆ ಒಂದು ಪಶ್ಚಾತ್ತಾಪ ಆಯ್ತು, ತಾನು ಎಂಥ ಒಂದು ತಪ್ಪು ಮಾಡಿದೆ, ಅನ್ಯಾಯ ಮಾಡಿದ್ದೇನೆ ಅಂತ ಯೋಚಿಸಿ ಅದನ್ನೆಲ್ಲ ಮಾತಾಡಿಸಿಕೊಂಡು ಸೀತೆಯನ್ನು ಕರೆತರಬೇಕು, ಹೇಗಾದರೂ ರಾಮನಿಗೆ ಒಪ್ಪಿಸಬೇಕು ಅಂತ ಅವನು ಒಂದಿಷ್ಟು ಉಪಾಯಗಳನ್ನು ಯೋಚನೆ ಮಾಡುತ್ತಾನೆ. ಯಾಕೆಂದರೆ ಅಂಗದ 100 ಯೋಜನೆ ಹಾರುವಷ್ಟು ಇರ್ತಾನೆ, ಆದರೆ ಹಾರಿ ಮರಳಿ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿರ್ತಾನೆ. ನಾನು ಹೋದರೆ ಅಲ್ಲೇ ಸೀದಾ ಆಸ್ಪತ್ರೆಗೆ ಸೇರಿಸಬೇಕು, ವಾಪಸ್ ಬರೋ ಕಾರ್ಯಕ್ರಮ ಇಲ್ಲ ಅಂತ. ಆದರೆ ಹೋಗಿ ಕೆಲಸವನ್ನು ಸಾಧಿಸಿ ಮರಳಿ ಬರುವ ಸಾಮರ್ಥ್ಯ ಅದು ಹನುಮಂತನಿಗಿದೆ. ಯಾಕೆಂದರೆ ನಾಳೆ ಈ ಮಧ್ಯದಲ್ಲಿ ಯಾರು ಎಷ್ಟು ಹಾರ್ತೀರಿ ಅಂತ ಕೇಳದೆ ಸೀದಾ ಹನುಮಂತನೇ ಮೊದಲು ಹೋಗಿ ಹಾರಿ ಬಂದಿದ್ದ ಅಂದರೆ 100 ಯೋಜನೆ ನಾನೇ ಹಾರ್ತಿದ್ದೆ ಅಂತ ಅಂಗದನೇ ಹೇಳ್ತಿದ್ನೋ ಏನೋ ಗೊತ್ತಿಲ್ಲ. ಆದರೆ ಯಾವಾಗ ವಾಪಸ್ ಬರಬೇಕು, ಸೀತೆಯನ್ನು ಹುಡ್ಕೊಂಡು ಬರಬೇಕು, ಅಲ್ಲಿಯ ಸಮಸ್ಯೆಗಳಿಗೆಲ್ಲ ಉತ್ತರಿಸಬೇಕು ಅನ್ನುವ ಈ ಎಲ್ಲ ಯೋಚನೆಗಳು ಬಂತು, ಆಗ ಅವನು ಸತ್ಯ ಒಪ್ಪಿಕೊಂಡ, ನನ್ನಿಂದ ಇಷ್ಟ ಆಗುತ್ತೆ, ಇದಕ್ಕಿಂತ ಹೆಚ್ಚಿನದ್ದಾಗುವುದಿಲ್ಲ ಅಂತ. ಆದರೆ ಹನುಮಂತ ಮರಳಿ ಬಂದ ಮೇಲೆ ತನ್ನ ಸಾಮರ್ಥ್ಯಕ್ಕಿಂತ ಅಧಿಕವಾದ ಸಾಮರ್ಥ್ಯ ಇರುವ ಹನುಮಂತನ ಬಗ್ಗೆ ಹೆಮ್ಮೆ ಪಟ್ಟ. ದಾರಿಯಲ್ಲಿ ಜಾಂಬವಂತನು ಅವನು ಹೇಳಿದ ಮಾತುಗಳನ್ನೆಲ್ಲ, ಹೌದು ನಾವು ಹೇಗೆ ಉಪಾಯ, ದಾರಿಯಲ್ಲಿ ಬರುವಾಗಲೇ ಎಲ್ಲ ರೋಡ್ ಮ್ಯಾಪು, ಇಲ್ಲಿಂದ ಬರಬೇಕು, ಹೀಗೆ ಬರಬೇಕು, ಇಲ್ಲಿ ಕೂಡಬೇಕು, ಇಲ್ಲಿ ಹೋಗಬೇಕು, ಇಷ್ಟೆಲ್ಲ ಮಾತಾಡಿಕೊಂಡೇ ಬಂದಿದ್ದಾರೆ. ಅಂದರೆ ಒಬ್ಬ ನಿಜವಾದ ರಾಜನಿಗೆ ಏನು ಒಳ್ಳೆಯದನ್ನು ಮಾಡಬೇಕು ಅಂತ ಯೋಚಿಸುವ ದೂತ ಅಥವಾ ಅವನ ಸೇವಕ ಮುಂದಿನ ಅಷ್ಟೂ ಕೆಲಸಗಳನ್ನು ರಾಮನ ಅಥವಾ ರಾಜನ ಒಪ್ಪಿಗೆ ಮಾತ್ರ ಪಡ್ಕೊಳ್ಬೇಕು, ಉಳಿದಿದ್ದ ಕೆಲಸ ಎಲ್ಲ ರೆಡಿ ಇರಬೇಕು. ಅದು ನಿಮಗೆ ಮಹಾಭಾರತದಲ್ಲೂ ಅಂಥದ್ದೇ ಅನೇಕ ಪ್ರಸಂಗಗಳು ಕಾಣ್ತವೆ. ಒಂದು ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ದರೆ, ಒಂದು ಅಭಿಪ್ರಾಯ ಚೆನ್ನಾಗಿದ್ದರೆ 90% ಕೆಲಸ ಮುಗಿದೋಗಿರುತ್ತೆ, ಒಪ್ಪಿಗೆ ಸಿಗಬೇಕಿರುತ್ತೆ, ಕಾರ್ಯರೂಪಕ್ಕೆ ತರುವುದು ಮಾತ್ರ ಬಾಕಿ ಇರುತ್ತೆ, ಉಳಿದದೆಲ್ಲ ನಡೆದೋಗಿರುತ್ತೆ. ಹಾಗೆ ಎಲ್ಲ ಸಿದ್ಧತೆಗಳನ್ನು ಮಾತಾಡಿಕೊಂಡೇ ಬರ್ತಾರೆ. ಬರುವ ದಾರಿಯಲ್ಲಿ ಒಂದು ಒಳ್ಳೆಯ ಮಧುವನ ಸಿಗುತ್ತೆ, ಜೇನನ್ನು ಸಾಕಿ ಅದರ ಜೇನಿನಿಂದ ರಾಜನಿಗೆ ಅವನ ಊಟಕ್ಕೆ ಉಪಚಾರಕ್ಕೆ ಉಪಯೋಗಿಸ್ತಾ ಇದ್ದಂತಹ ಕಾಡು. ಇವರಿಗೆ ಅದು ಕಂಡ ತಕ್ಷಣ ಅಲ್ಲಿ ಒಬ್ಬ ದಧಿಮುಖ ಅಂತಿದ್ದ, ಕಪಿಗಳಿಗೆ ಭಾಳ ಇಷ್ಟ. ಸೀದಾ ಜಾಂಬವಂತನು ಮುಂದೆ ಇದ್ದ, ನಮ್ಗೆ ಭಾಳ ಇಷ್ಟ ಅಂತೇಳಿ ಸೀದಾ ಕಾಡೊಳಗೆ ಆ ಉಪವನದೊಳಗೆ ನುಗ್ಲಿಕ್ಕೆ ಹೋದರು. ಆಗ ತಕ್ಷಣವೇ ಅಲ್ಲಿ ಇದ್ದ ದಧಿಮುಖ ತಡೀತಾನೆ. ತಡೆದ್ರೆ ಅವನನ್ನು ಎತ್ತಿ ಬಿಸಾಕಿ ಒಳಗೋಗ್ಬಿಡ್ತಾರೆ. ಅವನು ಎತ್ತಿ ಬಿಸಾಕಿದ ಮೇಲೆ ವಾಪಸ್ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಗೊತ್ತಿದೆ, ಯಾಕೆಂದರೆ ಇಲ್ಲಿ ಸೇರಿದವರು ಎಲ್ಲರೂ ಅತಿ ಮಲ್ಲರೆ. ಸೀದಾ ಸುಗ್ರೀವನ ಹತ್ರ ಹೋದ. ಅಂದರೆ ಅವನು ಬಹಳ ವೇಗವಾಗಿ ಹೋಗುವನು. ಅವನು ಯಾಕೆ ಅವನನ್ನು ಎತ್ತಿ ಹಾಕಿದ ಅನ್ನೋದು ತುಂಬ ಒಳ್ಳೆಯ ಸ್ವಾರಸ್ಯ ಕಥೆ. ಇವರಿಷ್ಟು ಜನ ಗುಂಪಿಗೂಡಿ ಹೋಗುವಾಗ ತಡ ಆಗುತ್ತೆ, ಆದರೆ ಈ ದಧಿಮುಖ ಹೋಗುವ ಸಾಮರ್ಥ್ಯದಲ್ಲಿ ವೇಗ ಉಳ್ಳವನಾದ್ರಿಂದ ಅವನು ಒಂಥರ ಈ ಮೆಸೆಂಜರು ಇದ್ದ ಹಾಗೆ. ಯಾಕೆಂದರೆ ಅಂಥವರನ್ನೇ ಅಲ್ಲಿ ಇಟ್ಟಿರ್ತಾರೆ, ಬೇಗ ರಾಜನಿಗೆ ಸುದ್ದಿ ಮುಟ್ಟಿಸಬೇಕು ಅಂತ. ಇವನನ್ನು ಎಸ್ತ್ರಿಂದ ಇವನು ಬೇಗ ಹೋದ ತಕ್ಷಣ ದೂರು ಕೊಟ್ಟ. ವಿಷಯ ಹೇಳಲಿಲ್ಲ ಅವನಿಗೆ, ದೂರು ಕೊಟ್ಟ. ಏನಾಯಿತು ನೋಡಿ, ನಿಮಗೆ ಅಂತ ಬಹಳ ಪರಿರಕ್ಷಣೆ ಮಾಡಿ ಇಟ್ಟಿದ್ದಂತಹ ಮಧುವನದೊಳಗೆ ನಾನು ಅವರನ್ನು ತುಂಬ ತಡೆದಿದ್ದೇನೆ. ನಾನು ಇಲ್ಲ ಸಲ್ಲದಾಗ ನಾನು ಪ್ರಾಣ ಕೊಡಲಿಕ್ಕೂ ಅಷ್ಟೆಲ್ಲ ತಯಾರಾಗಿದ್ದೆ. ಆದರೂ ನನ್ನನ್ನು ಹನುಮಂತ, ಜಾಂಬವಂತ, ಅಂಗದ, ನೀಲ, ಸುಷೇಣ ಇವರೆಲ್ಲ ಸೇರಿಕೊಂಡು ಒದ್ದು ಹೊರಗೆ ಹಾಕಿ ಒಳಗೆ ಎಲ್ಲ ಜೇನನ್ನು ಕುಡಿದು ಕುಪ್ಪಳಿಸಿ ಧ್ವಂಸ ಮಾಡಿಬಿಟ್ಟಿದ್ದಾರೆ.
ಸುಗ್ರೀವ ಕೂಡಲೇ ಖುಷಿಯಾಗಿ ಒಂದು ಮುತ್ತಿನ ಮಾಲೆ ತೆಗೆದು ಅವನು ಕೊರಳಿಗೆ ಹಾಕಿದ. ಇವನಿಗೆ ತಲೆನೇ ಕೆಟ್ಟೋಯ್ತು. ಅಲ್ಲ, ನಾನು ದೂರು ಹೇಳಿದರೆ ಸಿಟ್ಟು ಮಾಡಿಕೊಂಡು ಮೊದಲು ನನಗೆ ಬೈಬೇಕಿತ್ತು, ನೀನು ಯಾಕೆ ಬಿಟ್ಟಿ ಅಂತ. ಎರಡನೇದು ಅವ್ರು ಬರಲಿ ಮಾಡ್ತೇನೆ ಅಂತ ಹೇಳಬೇಕಿತ್ತು. ಅದು ಬಿಟ್ಟು ಇವನು ದೂರು ಹೇಳಿದರೆ ಇದೊಂದು ಹೊಸ ರಾಜ್ಯಭಾರ ಗೊತ್ತಿರಲಿಲ್ಲ, ದೂರು ಹೇಳಿದವನಿಗೆ ಶಾಲು ಅಂತ. ಆದ್ದರಿಂದ ಅವನಿಗೆ ಗಾಬರಿ ಆಯಿತು. ಅವನಿಗೇನು ಹೇಳೂ ಇಲ್ಲ. ಅವನು ಉಳಿದವರೆಲ್ಲ ಕೇಳಿದ್ರು, ಏನು ಅವ್ನು ದೂರು ಹೇಳಿದ್ರೆ ನೀನು ಹೊಗಳಿ ಅವನನ್ನು ಅಂದರೆ ಸಮ್ಮಾನ ಮಾಡಿ ಕಳಿಸ್ತಾ ಇದ್ದೀಯಲ್ವಾ ಅಂತ. ಅದಕ್ಕೆ ಅಕ್ಕಪಕ್ಕದಲ್ಲಿದ್ದವ್ರಿಗೆ ಹೇಳ್ತಾನೆ, ಹನುಮಂತ ಹೆಜ್ಜೆ ತಪ್ಪುವವನೇ ಅಲ್ಲ. ಅವನು ಹೆಜ್ಜೆ ತಪ್ಪು ಇಡುವ ಹಾಗೆ ಏನೋ ಮಾಡಿದ್ದಾನೆ ಅಂದರೆ ಸೀತೆಯ ಸುದ್ದಿ ನಮಗೆ ಸಿಕ್ಕಿದೆ ಅಂತ ಅರ್ಥ. ಹನುಮಂತ ತಪ್ಪು ಮಾಡೋನಲ್ಲ. ಅದರಲ್ಲೂ ಜಾಂಬವಂತ ಇವರೆಲ್ಲರನ್ನು ಸೇರಿಸಿಕೊಂಡೇ ಒಟ್ಟಿಗೆ ಹೋಗಿದ್ದಾರೆ ಅಂದರೆ ಇವರು ನಮಗೆ ಸುದ್ದಿ ತಿಳಿಯಲಿ ಅಂತಲೇ ಇವನನ್ನು ಎಸ್ತಿದ್ದು. ಇವನು ಇಲ್ಲಿ ಬಂದು ಹೇಳಿದ್ದು. ರಾಮನಿಗೆ ಹೇಳ್ತಾನೆ, ಸೀತೆ ಸಿಕ್ಕಿದ್ದಾಳೆ, ಸೀತೆಯನ್ನು ಹುಡುಕಿದ್ದಾರೆ, ನಾವೀಗ ಕೂಡಲೇ ಸಿದ್ಧತೆ ಮಾಡಿಕೊಳ್ಬೇಕು ಅಂತ ಮಾತುಕತೆ ಆಗುತ್ತೆ. ದಧಿಮುಖ ಸಪ್ಪೆ ಮೊರೆ ಹಾಕ್ಕೊಂಡು ವಾಪಸ್ ಬರೋದು ಇವರೆಲ್ಲ ನಕ್ಕೊಂಡು ಬರ್ತಾ ಇದ್ದಾರೆ. ಏನಾಯಿತು? ಮಾಮ ಮುತ್ತಿನ ಮಾಲೆ ತೋರಿಸಿದ, ಇದನ್ನು ಕೊಟ್ಟರು. ಇನ್ನು ಬೇಕಾ ಮುತ್ತಿನ ಮಾಲೆ? ಬೇಡಪ್ಪ, ನಾನೇ ಹೋಗ್ತೇನೆ, ಅಲ್ಲೇ ನೋಡ್ಕೊಳ್ತೇನೆ ಅಂತ ಹೇಳಿ ಅವನ ಪಾಡಿಗೆ ವಾಪಸ್ ತನ್ನ ಕಾರ್ಯಪ್ರವೃತ್ತಿಯಲ್ಲಿ ಸೇರಿಕೊಂಡ. ಕೊನೆಗೆ ಸುಗ್ರೀವನ ಎದುರುಗಡೆ ಹನುಮಂತ, ಅಂಗದ, ಜಾಂಬವಂತ ಇವರೆಲ್ಲ ಬಂದು ನಿಂತಿದ್ದಾರೆ. ರಾಮಚಂದ್ರನು ಅವನಿಗೆ ಸಿದ್ಧಪಡಿಸಿದ ಆಸನದಲ್ಲಿ ಬಂದು ಕೂತಿದ್ದಾನೆ. ಎಲ್ಲರೂ ಮುಖ ನೋಡ್ತಾ ಇದ್ದಾರೆ, ಯಾರು ಮಾತು ಶುರು ಮಾಡೋದು. ಕೊನೆಗೆ ಎಲ್ಲರೂ ಹನುಮಂತನ ಮುಖ ನೋಡಿದರು. ಈ ಕೆಲವೊಮ್ಮೆ ಏನಾಗುತ್ತೆ ಅಂದರೆ, ಕೆಲಸ ಯಾರೋ ಮಾಡಿ ಬಂದಿರ್ತಾರೆ, ಲೀಡ್ರು ಅಂತ ಯಾರೋ ಒಬ್ಬನನ್ನು ಕೊಟ್ಟಿರ್ತಾರೆ, ಅವನು ಹೇಳಿ ಶಬಾಷ್ ಅಂತ ಬೆನ್ನು ತಟ್ಕೊಳ್ತಾನೆ. ಆದರೆ ಈ ಟೀಮಲ್ಲಿ ಹಾಗಾಗಲಿಲ್ಲ. ಟೀಮ್ ಯಾವಾಗಲೂ ಗೆಲ್ಲುದು ಯಾವಾಗ ಅಂದರೆ, ಯಾರು ನಿಜವಾಗಿ ಕೆಲಸ ಮಾಡಿರ್ತಾನೋ ಅವನಿಗೆ ಪ್ರಾಶಸ್ತ್ಯ ಕೊಟ್ಟು ಬೆಳೆಸಿದರೆ ಆ ಟೀಮ್ ಕೊನೆವರೆಗೂ ನಾಶ ಆಗೋದಿಲ್ಲ. ನಮ್ಮಲ್ಲಿ ಏನಾಗುತ್ತೆ ಅಂದರೆ, ಕೆಲಸ ಮಾಡೋರು ಯಾರು, ಲೀಡರ್ ಅಂತ ಒಬ್ಬನಿಗೆ ಸ್ಪೋಕ್ಸ್ ಪರ್ಸನ್ ಅಂತ ಯಾರು ನಿಲ್ಲಿಸೋದು ಅವನು ಹೇಳಿ ಬೆನ್ನು ತಟ್ಟಿಸ್ಕೊಳ್ತಾನೆ, ನಾನು ಮಾಡಿಸಿದ್ದು ಅಂತ. ಮಾಡಿದ್ದು ಅಂತ ಹೇಳಲ್ಲ. ಆದರೆ ಅದರಿಂದಾಗಿ 4 ಸರ್ತಿ ಅವನನ್ನೇ ಹೊಗಳಿದಾಗ ನಿಜವಾಗಿ ಕೆಲಸ ಮಾಡಿದವನಿಗೆ ನಾನು ನಿಜವಾಗಿ ಕಷ್ಟಪಡೋದು, ಆದರೆ ಹೆಸರು ತೊಗೊಳ್ಳಿಕ್ಕೆ ಇವನು ಬರ್ತಾನೆ ಮಧ್ಯದಲ್ಲಿ. ಅದರಿಂದ ನಾನು ಬೇರೆ ಹೋಗಬೇಕು ಅಂತ ಯೋಚನೆ ಮಾಡ್ತಾನೆ. ಆದರೆ ಅವರಲ್ಲಿ ಯಾರು ಕೆಲಸ ಮಾಡ್ತಾರೋ ಅವರೇ ಕ್ರೆಡಿಟ್ ಪಡ್ಕೊಳ್ಬೇಕು ಅನ್ನೋ ಒಂದು ಸಹಜವಾದ ಗುಣದಿಂದಾಗಿ ಹನುಮಂತ ನೀನೇ ಹೇಳು. 2 ಕಾರಣ. ಒಂದು ಮಾಡಿದವನು, ಒಂದು ಸರಿಯಾಗಿ ಹೇಳಲಿಕ್ಕೆ ಬರೋನು ಅವನೊಬ್ಬನೇ. ಉಳಿದವ್ರು ಏನು ಹೇಳಿದ್ರು ಸ್ವಲ್ಪ ಆಚೆ ಈಚೆ ಆಗುತ್ತೆ. ಯಾಕೆಂದರೆ ರಾಮನಿಂದ ಹೊಗಳಿಸಿಕೊಂಡವ ಹನುಮಂತ. ಹೇಳಬೇಕಾದ್ದರಲ್ಲಿ ಒಂದು ಸ್ವಲ್ಪವೂ ಉಳಿಸ್ಲಿಲ್ಲ, ಆದರೆ ಹೇಳಬಾರದನ್ನು ಒಂದು ಮಾತು ಆಡಲಿಲ್ಲ. ಇದು ಹನುಮಂತನ ಮಾತಿನ ಶೈಲಿ. ಅದರಿಂದ ನೀನೇ ಹೇಳು ಅಂತ ಹೇಳಿದ್ರೆ ಅವನು ಅಚ್ಚುಕಟ್ಟಾಗಿ ನಡೆದ, ಇಲ್ಲಿಂದ ಹಾರಿದ ಕಥೆಯಿಂದ ಹಿಡಿದು ವಾಪಸ್ ಇಳಿದು ಬಂದದ ಕಥೆಯ ತನಕದ ಇಂಚಿಂಚನ್ನು ಒಂದು ಅಂಚೂ ಬಿಡದೆ ಅಷ್ಟನ್ನು ಬಿಡಿಸಿ ಹೇಳಿದ. ರಾಮನಿಗೆ ಬಹಳ ಸಂತೋಷ ಆಯಿತು. ಯಾಕೆಂದರೆ ಸಂತೋಷ ಆಗಿದ್ದು ಸೀತೆ ಸಿಕ್ಕಿದ್ಲು ಅನ್ನೋದಕ್ಕಿಂತ ಸೀತೆ ಕಣ್ಣ ಮುಂದೆ ತರುವ ಹಾಗೆ ಮಾತು ಹೇಳಿದ್ನಲ್ವ, ಎದುರುಗಡೆ ಸೀತೆಯನ್ನು ನಿಲ್ಲಿಸಿದ ಹಾಗಿತ್ತು ಅವನು ವರ್ಣಿಸಿದ ರೀತಿ. ತುಂಬ ಸಂತೋಷ ಆಯಿತು. ಸೀತೆ ಸಿಕ್ಕಿಬಿಟ್ಲು ಅನ್ನುವಷ್ಟೇ. ಬಹುಶಃ ಸೀತೆಯನ್ನು ಕಳ್ಕೊಂಡ ದಿನದಿಂದ ಇವತ್ತೇ ಇಷ್ಟು ಚೆನ್ನಾಗಿ ರಾಮಚಂದ್ರನ ಮೋರೆಯಲ್ಲಿ ನಗು ಮಾಸುವುದಿಲ್ಲ, ಆದರೆ ಎಲ್ಲರಿಗೂ ಕಾಣುವಂಥ ಒಂದು ನಗು ಕಂಡದ್ದು ಅವತ್ತು. ಎಲ್ಲರೂ ಹನುಮಂತನನ್ನು ಧನ್ಯತಾಭಾವದಿಂದ ನೋಡಿದರು. ರಾಮನ ಮುಖದಲ್ಲಿ ನಗು ತರಿಸಿದ ವೀರ ನೀನು. ಹೋರಾಡಿ ವೀರನಾಗುವುದು ಬೇರೆ, ಆದರೆ ಒಂದು ಕೆಲಸ ಮಾಡಿ ಯಜಮಾನನಿಗೆ ಸಂತೃಪ್ತಿ ತರುವ ಹಾಗೆ ಇದು ಖಂಡಿತ ಇವನಿಂದ ಆಗತ್ತೆ ಅಂತ ನಂಬಿಕೊಟ್ಟ ಕೆಲಸವನ್ನು ನಂಬಿಕೆ ಉಳಿಸಿಕೊಳ್ಳುವ ಹಾಗೆ ಮಾಡಿಬಿಟ್ಟು ನಾನು ಹೇಳಿದ ಕೆಲಸವನ್ನು ಮಾಡಿಬಿಟ್ಟ ಅಂತನ್ನುವ ತೃಪ್ತಿಯನ್ನು ತರುವ ಈ ಮಾತಿಗಾಗಿ ಹನುಮಂತ ತನ್ನ ನಿಜವಾದ ಸಾಮರ್ಥ್ಯವನ್ನು ಪ್ರದರ್ಶಿಸಿದ್ದಾನೆ ಅಂತ ಎಲ್ಲರೂ ಸಂತೋಷಪಟ್ಟರು. ಚೂಡಾಮಣಿಯನ್ನು ಕೈಗೆ ಕೊಟ್ಟು ಆ ಕಾಕ ವೃತ್ತಾಂತವನ್ನು ಅಷ್ಟನ್ನು ಹೇಳುತ್ತಾನೆ. ಆಗ ಸ್ವಲ್ಪ ಮತ್ತೆ ಸೀತೆ ನೆನಪಿನಿಂದ ಕಣ್ಣು ಮಂಜಾಗುತ್ತೆ, ನೀರು ತುಂಬಿಕೊಳ್ಳುತ್ತೆ. ಯೋಚಿಸಬೇಡ ಯಜಮಾನ, ನಾವೆಲ್ಲರೂ ಕೂಡ ಸೇರಿ ನಿನ್ನ ಜೊತೆಗಿದ್ದೇವೆ. ನಿನಗೆ ಹೇಗೆ ಸೀತೆಯೋ ನಮಗೂ ಹಾಗೆ ತಾಯಿಯನ್ನು ಕಳ್ಕೊಂಡ ವೇದನೆಯಲ್ಲಿದ್ದೇವೆ ನಾವು ಪ್ರತಿಯೊಬ್ಬರು. ಇದು ಕೇವಲ ಹನುಮಂತನ ಮಾತಲ್ಲ, ಇದನ್ನು ಮುಂದೆಯೂ ಹಿಂದೆಯೂ ಈ ಮಾತು ಬಂದಿತ್ತು. ಪ್ರತಿಯೊಬ್ಬ ಕಪಿಯೂ ಕೂಡ ಇದು ಕೇವಲ ಯಾವುದೋ ಒಬ್ಬ ರಾಜನಿಗೆ ನಮ್ಮ ರಾಜ ಏನೋ ಸಹಾಯ ಮಾಡಿದ ಅನ್ನೋದಕ್ಕೆ ಪ್ರತಿ ಸಹಾಯ ಮಾಡುವ ಕೆಲಸ ಅಂತ ಭಾವಿಸಲಿಲ್ಲ. ರಾಮ ಅಂದರೆ ನಮ್ಮ ಒಡೆಯ, ರಾಮನಿಗೆ ನಮ್ಮ ಜೀವನದಲ್ಲಿ ಮಾಡಬೇಕಾದ ಸೇವೆಯ ಒಂದು ದೊಡ್ಡ ಅವಕಾಶವನ್ನು ನಾವು ಒಂದು ಕ್ಷಣವೂ ವ್ಯರ್ಥ ಮಾಡಿಕೊಳ್ಬಾರ್ದು ಅಂತ ಹೇಳಿದ್ದೆ. ಒಮ್ಮೆ ಹೋಗಿ ಹುಡುಕ್ತಾರೆ, ಮತ್ತೆ ವಾಪಸ್ ಬರ್ತಿದ್ರು, ಮತ್ತೆ ಅಲ್ಲಿ ಹುಡುಕ್ತಿದ್ರು. ಅದಾದಮೇಲೆ ಇನ್ನೊಬ್ಬನನ್ನು ಕಳಿಸು, ನಾನು ಹುಡುಕುವಾಗ ಎಲ್ಲೋ ಹೆಚ್ಚು ಕಮ್ಮಿ ಆಗಿದ್ರೆ ಏನಾಗುತ್ತೆ ಅಂತ ಮತ್ತೆ ಅಷ್ಟಾದ್ಮೇಲೂ ನಂಬಿಕೆ ಬರದಿದ್ದಾಗ 3-4 ಜನ ಒಂದು ಟೀಮ್ ಮಾಡ್ಕೊಂಡು ಬಂದು ಮತ್ತೆ ವಾಪಸ್ ಬರ್ತಿದ್ರು. ಯಾಕಂದರೆ ಈ ರಾಕ್ಷಸರ ಕಣ್ಣು ಕಟ್ಟು ಹೇಗೆ ಏನು ಎತ್ತ ಗೊತ್ತಾಗೋದಿಲ್ಲ, ಯಾವುದೋ ಬಿಲದ ಒಳಗೆ.
ಆ ಬಿಲ ನಮ್ಗೆ ಕಾಣಿಸೇ ಇರುವುದಿಲ್ಲ, ನಮ್ಮ ಮೇಲಿಂದ ಏನೋ ಹುಲ್ಲಿನ ಮೇಳೆ ಇದೆ ಅಂತ ಅಂದ್ಕೊಂಡು ಅಲ್ಲಿಗೆ ಬಂದು ಬಿಡುತ್ತೇವೆ ಅಂತ ಇಷ್ಟು ಸೂಕ್ಷ್ಮವಾಗಿ ಕೂಲಂಕಷವಾಗಿ ಪ್ರತಿಯೊಂದು ಪ್ರದೇಶವನ್ನು ಹುಡುಕುವ ತಾಳ್ಮೆಯನ್ನು ತೋರಿದ ಕಪಿವೀರರ ಎಲ್ಲರ ಮನಸ್ಸಿನಲ್ಲೂ ಈಗ ಸೀತೆಯ ಇರವಿನ ಅರಿವು ಬಂದೊಡನೆ ನಾವೆಲ್ಲರೂ ಸಿದ್ಧರಾಗಿದ್ದೇವೆ, ಸೀತೆಯನ್ನು ಹುಡುಕುವುದಕ್ಕೆ ಎಲ್ಲ ಬಗೆಯ ಆಲೋಚನೆಗಳನ್ನು ನಾವು ಮಾಡಿದ್ದೇವೆ ಅಂತ ನಿರ್ಧಾರವನ್ನು ಆಗಲೇ ರಾಮನ ಹೃದಯವನ್ನು ತಮ್ಮ ಮೋರೆಯಲ್ಲಿ ಹಿಡ್ಕೊಂಡು ನಿಂತು ಬಿಟ್ಟಿದ್ದಾರೆ. ರಾಮ ಏನು ಹೇಳಲಿಕ್ಕಿದ್ದಾನೋ ನಾವು ಮಾಡಲಿಕ್ಕೆ ಸಿದ್ಧ ಅಂತ ರಾಮನ ಆಜ್ಞೆಯ ಮುನ್ನವೇ ನಿಂತಿದ್ದಾರೆ. ನಿಂತ ಬಳಿಕ ಸುಗ್ರೀವ ಕೆಲವು ನಿರ್ಧಾರಗಳನ್ನು ಹೇಳುತ್ತಾನೆ, ಸಿದ್ಧತೆಗಳನ್ನು ಮಾತಾಡ್ತಾನೆ. ಅದಕ್ಕೆ ಪ್ರತಿಯಾಗಿ ಹನುಮಂತ ಕೆಲವು ಟಿಪ್ಸ್ಗಳನ್ನು ಕೊಡ್ತಾನೆ. ಹೇಗೆ ಕೊಟ್ಟ, ಏನು ಕೊಟ್ಟ ಅಂತ ನಾಳೆ ದಿವಸ ಸೇರಿದಾಗ ಮತ್ತೆ ನೋಡ್ತಾ, ಕಾಯೇನ ವಾಚ ಮನಸ ಇಂದ್ರಿಯೈರ್ವ ಬುದ್ಧಿಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು.